मनसा स्मरामि वसिष्ठवामदेवादिवन्दितमहागणपतिम् महादेवसुतं महादेवसुतं गुरुगुहनुतं मारकोटि प्रकाशं शान्तं महाकाव्यनाटकादिप्रियं महाकाव्यनाटकादिप्रियं मूषिकवाहनमोदकप्रियं महागणपतिं मनसा स्मरामि महागणपतिम्. ಒಂದು ಸಂಸ್ಥೆ ಗ್ರಾಹಕರು, ಸಿಬ್ಬಂದಿಗಳು ಮತ್ತು ಆಡಳಿತ ಮಂಡಳಿಯ ಜೊತೆಗೆ ಅನ್ಯೋನ್ಯತೆಯಲ್ಲಿದ್ದಾಗ ಯಾವ ರೀತಿಯ ಅಭಿವೃದ್ಧಿಯನ್ನು ಕಾಣಬಹುದು ಅನ್ನೋದಕ್ಕೆ ಪ್ರಾಯಶಃ ಇವತ್ತು ದಕ್ಷಿಣ ಕನ್ನಡ ಮ್ಯೂಚುವಲ್ ಬೆನಿಫಿಟ್ ನಿಧಿ ಲಿಮಿಟೆಡ್ ನಮ್ಮ ಮುಂದೆ ಇವತ್ತು ಸಾಕ್ಷಿಯಾಗಿ ನಿಲ್ತದೆ. ಕಳೆದ ವರ್ಷ ಈ ಪುತ್ತೂರು ಶಾಖೆಯ ಆರಂಭದ ಸಂದರ್ಭದಲ್ಲಿ ಕೂಡ ನಾವೆಲ್ಲ ಇದ್ದೆವು. ಇವತ್ತು ಬೇರೆ ಬೇರೆ ಕಾರಣಗಳಿಗೋಸ್ಕರ ಆರ್ಥಿಕ ಸಂಸ್ಥೆಗಳು ಆರಂಭ ಆಗಿ ಒಂದಷ್ಟು ಸಮಯಗಳ ನಂತರ ತಮ್ಮ ಕಾರ್ಯಚಟುವಟಿಕೆಗಳನ್ನು ನಿಲ್ಲಿಸುವಂಥದ್ದನ್ನು ನಾವೆಲ್ಲ ಕಾಣ್ತಾ ಇದ್ದೇವೆ. ಆದರೆ ಪುತ್ತೂರಿನಲ್ಲಿ ಸಂಸ್ಥೆ ಆರಂಭಗೊಂಡು ಆನಂತರ ಸುಮಾರು 6 ಶಾಖೆಗಳನ್ನು ಬೇರೆ ಬೇರೆ ಕಡೆಯಲ್ಲಿ ಆರಂಭ ಮಾಡ್ತಿದೆ ಅಂಥೇಳಿ, ಆದರೆ ಆ ಸಂಸ್ಥೆಯ ಮೇಲೆ ಜನರಿಗೆ ವಿಶ್ವಾಸ ಏನಿದೆ ಅನ್ನೋದನ್ನು ಇವತ್ತು ತೋರಿಸತಕ್ಕಂಥ ಕೆಲಸ ದಕ್ಷಿಣ ಕನ್ನಡ ಜಿಲ್ಲೆಯ ಜನತೆ ಮಾಡಿದೆ ಅಂತ ಈ ಸಂದರ್ಭದಲ್ಲಿ ಉಲ್ಲೇಖ ಮಾಡೋದಕ್ಕೆ ಇಚ್ಛೆ ಪಡ್ತಾ ಇದ್ದೇನೆ. ಇವತ್ತು ಕೇವಲ ಆರ್ಥಿಕ ಸಹಕಾರಕ್ಕೋಸ್ಕರ ಅಥವಾ ಆರ್ಥಿಕ ವ್ಯವಸ್ಥೆಗೋಸ್ಕರ ಮಾತ್ರ ಸೀಮಿತವಾಗಿಲ್ಲದೆ ನಮ್ಮ ಸಂಸ್ಥೆ ಗಳಿಸಿರತಕ್ಕಂಥ ಸಂಪತ್ತಿನಲ್ಲಿ ಒಂದಷ್ಟು ಸಮಾಜಕ್ಕೆ ಸದ್ವಿನಿಯೋಗ ಆಗಬೇಕು. ಈ ಸಂಸ್ಥೆ ಇಡೀ ಸಮಾಜಕ್ಕೆ ಒಂದು ಆದರ್ಶವಾಗಿರತಕ್ಕಂಥ ಸಂದೇಶವನ್ನು ಕೊಡಬೇಕು ಅನ್ನುವಂಥ ಯೋಚನೆ ಅಡಿಯಲ್ಲಿ ಇವತ್ತಿನ ವಾರ್ಷಿಕೋತ್ಸವ ಸಮಾರಂಭದ ಜೊತೆಗೆ ಬೇರೆ ಬೇರೆ ಸನ್ಮಾನ ಕಾರ್ಯಕ್ರಮಗಳು, ಸಮಾಜದಲ್ಲಿ ಬೇರೆ ಬೇರೆ ಕೆಲಸ ಮಾಡಿದಂಥ ವ್ಯಕ್ತಿಗಳನ್ನು ಗುರುತಿಸತಕ್ಕಂಥ ಮತ್ತು ಅಶಕ್ತರಿಗೆ ಒಂದಷ್ಟು ಆರ್ಥಿಕ ಸಹಕಾರವನ್ನು ಕೊಡತಕ್ಕಂಥ ದೂರದರ್ಶಿ ಸೂತ್ರದ ಜೊತೆಗೆ ಇವತ್ತು ಸಂಸ್ಥೆ ಬೆಳೀತಾ ಇದೆ. ಈಗಾಗಲೇ ಉಲ್ಲೇಖವನ್ನು ಮಾಡಿದರು. ಇಡೀ ರಾಜ್ಯಕ್ಕೆ ಈ ಸಂಸ್ಥೆಯನ್ನು ವಿಸ್ತಾರಗೊಳಿಸಬೇಕು, ನೂರಾರು ಜನರಿಗೆ ಈ ಸಂಸ್ಥೆಯ ಮುಖಾಂತರ ಉದ್ಯೋಗವನ್ನು ಕೊಟ್ಟು, ಇವತ್ತು ಉದ್ಯೋಗ ಇಲ್ಲದೆ ಸಮಸ್ಯೆಯಲ್ಲಿರ್ತಕ್ಕಂಥ ನೂರಾರು ಮಂದಿಗೆ ಉದ್ಯೋಗವನ್ನು ಕೊಟ್ಟು ಆ ಉದ್ಯೋಗವನ್ನು ಅವರ ಜೊತೆಗೆ ಈ ಸಂಸ್ಥೆಯೂ ಕೂಡ ಬೆಳಗಬೇಕು ಅನ್ನುವಂಥ ಯೋಚನೆಯ ಅಡಿಯಲ್ಲಿ ಪಾರದರ್ಶಕವಾಗಿರ್ತಕ್ಕಂಥ ವ್ಯವಹಾರ ಮತ್ತು ವಿಶೇಷವಾಗಿ ಗ್ರಾಹಕರ ಜೊತೆಗೆ ಇದ್ದಂತಹ ಸಂಬಂಧ ಈ ಸಂಸ್ಥೆಯನ್ನು ಇನ್ನಷ್ಟು ಎತ್ತರಕ್ಕೆ ಕೊಂಡೋಗ್ತದೆ ಅನ್ನತಕ್ಕಂಥ ಆ ಸಂಕಲ್ಪವನ್ನು ಇವತ್ತು ಆ ಸಂಸ್ಥೆಯ ಆಡಳಿತ ಮಂಡಳಿ ಸಿಬ್ಬಂದಿಗಳು ಎಲ್ಲರೂ ಕೂಡ ಮಾಡಿದ್ದಾರೆ. ಮುಂದಿನ ದಿವಸಗಳಲ್ಲಿ ಈ ಸಂಸ್ಥೆ ಇನ್ನು 4-5 ವರ್ಷಗಳ ಒಳಗಡೆ ಸುಮಾರು 100 ಶಾಖೆಗಳನ್ನು ಮಾಡತಕ್ಕಂಥ ಶಕ್ತಿ ಅವರಿಗೆ ಭಗವಂತ ಕೊಡಲಿ. ಪುತ್ತೂರಿನ ಆ ಪವಿತ್ರವಾಗಿರ್ತಕ್ಕಂಥ ಮಣ್ಣಿನಲ್ಲಿ ಆರ್ಥಿಕ ವ್ಯವಹಾರಗಳ ಜೊತೆಗೆ ಸಾಮಾಜಿಕವಾಗಿ ಸ್ಪಂದನೆ ಕೊಡ್ತಕ್ಕಂಥ ಕೆಲಸ ಕಾರ್ಯ ಈ ರೀತಿಯ ಸಂಸ್ಥೆಗಳ ಮುಖಾಂತರ ಕೂಡ ಆಗ್ತದೆ ಅನ್ನತಕ್ಕಂಥ ಸಂದೇಶವನ್ನು ಕೊಟ್ಟಿರ್ತಕ್ಕಂಥ ಈ ಸಂಸ್ಥೆಯ ಆಡಳಿತ ಮಂಡಳಿಗಳಿಗೆ, ಈ ಸಂಸ್ಥೆಯ ಸಿಬ್ಬಂದಿಗಳಿಗೆ ಎಲ್ಲರಿಗೂ ಕೂಡ ಹೃದಯ ತುಂಬಿದ ಅಭಿನಂದನೆಗಳನ್ನು ಸಲ್ಲಿಸ್ತಾ, ಇವತ್ತು ಪುನೀತ್ ಅವರು ಕಳೆದ ವರ್ಷ ಈ ಶಾಖೆ ಆರಂಭ ಆಗಿರತಕ್ಕಂಥ ಸಂದರ್ಭದಲ್ಲಿ ಈ ಶಾಖೆಯ ಉಸ್ತುವಾರಿಯನ್ನು ತಗೊಂಡಿದ್ದರು. ಅವರ ಮುಖಾಂತರ ಬೇರೆ ಬೇರೆ ಕೆಲಸ ಕಾರ್ಯಗಳು, ಎಲ್ಲ ಸಾಮಾಜಿಕ ಚಟುವಟಿಕೆಗಳಲ್ಲಿ ಅನೇಕ ವರ್ಷದಿಂದ ಕೆಲಸವನ್ನು ನಿರ್ವಹಿಸ್ತಾ ಇದ್ದವರು. ಅವರು ಕೂಡ ಈ ಸಂಸ್ಥೆಗೆ ತನ್ನದೇ ಆಗಿರತಕ್ಕಂಥ ಕೊಡುಗೆಯನ್ನು ಕೊಟ್ಟು ಈ ಸಂಸ್ಥೆಯನ್ನು ಗಟ್ಟಿಗೊಳಿಸ್ತಕ್ಕಂಥ ಕೆಲಸ ಕಾರ್ಯವನ್ನು ಮಾಡಿದ್ದಾರೆ. ಈ ಸಂಸ್ಥೆಯ ಜೊತೆಗೆ ಪುತ್ತೂರಿನ ಜನತೆ ಇದೆ. ನಿಮ್ಮ ಆ ವ್ಯವಹಾರ ಪಾರದರ್ಶಕವಾಗಿರತಕ್ಕಂಥ ವ್ಯವಹಾರ ಮತ್ತು ಗ್ರಾಹಕರ ಜೊತೆಗಿನ ಸಂಬಂಧ ವೃದ್ಧಿಯಾಗಲಿ, ಇನ್ನಷ್ಟು ಶಾಖೆಗಳನ್ನು ಮಾಡಿ ಒಂದು ಒಳ್ಳೆಯ ಸಂಸ್ಥೆಯಾಗಿ ಕರ್ನಾಟಕದಲ್ಲಿ ಗುರುತಿಸತಕ್ಕಂಥ ದಿನಗಳು ಹತ್ತಿರವಾಗಲಿ ಅನ್ನತಕ್ಕಂಥ ಆಶಯದ ಜೊತೆಗೆ ಈ ಸಂಸ್ಥೆಗೆ ಶುಭವನ್ನು ಹಾರೈಸ್ತಾ ಇದ್ದೀನಿ. 6-7 ನಿಮಿಷಗಳ ಶುಭ ಹಾರೈಕೆಯ ಮಾತಿಗಾಗಿ ವೇದಿಕೆಗೆ ಬಂದೆವು ನಾನು. ಎಲ್ರಿಗೂ ಕೂಡ ಹೃದಯಪೂರ್ವಕವಾದಂತಹ ನಮಸ್ಕಾರಗಳು. ದಕ್ಷಿಣ ಕನ್ನಡ ಮ್ಯೂಚುವಲ್ ಬೆನಿಫಿಟ್ ನಿಧಿ ಲಿಮಿಟೆಡ್ ಪುತ್ತೂರಿನಲ್ಲಿ ತನ್ನ ಶಾಖೆಯನ್ನು
ವಿಸ್ತರಿಸಿ ಇವತ್ತು ಅದರ ವಾರ್ಷಿಕೋತ್ಸವ. ನಾನು ಕಳೆದ ಯಾವುದೋ ಒಂದು ಕಾರ್ಯಕ್ರಮಕ್ಕೆ ಬಂದವನು ಅವರ ಪ್ರಾಸ್ತಾವಿಕ ಭಾಷಣದಲ್ಲಿ ಕೇಳಿದ್ದೆ, ತುಂಬ ಲಾಭದಲ್ಲಿ ಈ ಸಂಸ್ಥೆ ನಡೀತಾ ಇದೆ ಅಂತ. ಬಹುಶಃ ಜೋಯಲ್ ಸರ್ ಅವರು ನನ್ನ ಬಗ್ಗೆ ಬಹಳ ಅಭಿಮಾನವನ್ನು ಇಟ್ಟವರು. ಅವರ ಮದುವೆಯ ಇನ್ವಿಟೇಷನ್ ನನಗೆ ಕೊಡಬೇಕು ಅಂತ ಹೇಳಿ, ಮನೆಗೆ ಬರಬೇಕು ಅಂತ ಹೇಳಿ ಒಂದು 10 ಸಲ ಕಾಲ್ ಮಾಡಿಸಿದ್ದಾರೆ ಅವರು. ಒಂದು ಬಾರಿಯೂ ಸಿಗಲಿಲ್ಲ. ನನಗೂ ಅದರ ಅಪರಾಧಿ ಭಾವ ಇದೆ. ನನಗೆ ಗೊತ್ತಾಯಿತು ಅವರು ಪದೇ ಪದೇ ಕಾಲ್ ಮಾಡ್ತಾ ಇರುವ ವಿಷಯ ಏನು ಅಂತ ಕೊನೆಗೆ ಗೊತ್ತಾಯಿತು. ಆದರೆ ಉಸಿರು ಬಿಡುವುದಕ್ಕೂ ಪುರುಸೊತ್ತಿಲ್ಲದ ಆ ಟೈಮಲ್ಲಿ ಇವರ ಮದುವೆ ಕಾರ್ಯಕ್ರಮ ಅಂತ ಏನಾದರೂ ಎಜೆಸ್ಟ್ ಮಾಡಿ ಮಂಗಳೂರಿಗೆ ಹೋಗಲೇಬೇಕು ಅಂತ ನಾನು ಯೋಚನೆ ಮಾಡಿದ್ದೆ. ಸಾಧ್ಯ ಆಗಲಿಲ್ಲ. ನನಗೆ ನಿದ್ದೆ ಇರಲಿಲ್ಲ. ನಿದ್ದೆಗಣ್ಣಲ್ಲಿ ನಾನೇ ನನ್ನ ಕಾರ್ ಡ್ರೈವ್ ಮಾಡಬೇಕಾಗಿತ್ತು. ಒಂದು ಅರ್ಧ ಗಂಟೆ 1 ಗಂಟೆ ಪುರುಸೊತ್ತಿತ್ತು ಆ ದಿವಸ. ಹಾಗಾಗಿ ಬರಲಿಕ್ಕೆ ಸಾಧ್ಯ ಆಗಲಿಲ್ಲ. ಇವತ್ತು ಅವರ ಶ್ರೀಮತಿಯವರು ಜೊತೆಗೆ ಬಂದಿದ್ದಾರೆ ಅಂತ ಹೇಳಿ ನಾನು ಸಹೋದರಿ ಮೂಲಕ ತಿಳ್ಕೊಂಡೆ. ಅವರಿಗೆ ಅವರ ದಾಂಪತ್ಯಕ್ಕೆ ವಿಶೇಷವಾದಂಥ ಶುಭಾಶಯಗಳನ್ನು ಇವತ್ತು ನಾನು ಸಲ್ಲಿಸ್ತಾ ಇದ್ದೇನೆ. 100 ಕಾಲ ಚೆನ್ನಾಗಿರಿ. ನಿಮ್ಮ ಅಧ್ಯಕ್ಷತೆಯಲ್ಲಿ ಈ ಒಂದು ಸಂಸ್ಥೆ ಬಹಳ ಚೆನ್ನಾಗಿ ಕಾರ್ಯಚಟುವಟಿಕೆಗಳನ್ನು ಮಾಡ್ತಾ ಇರಬೇಕು. ಇಲ್ಲ ಅಂತಂದರೆ ಲಾಭದಲ್ಲಿ ಈ ಸಂಸ್ಥೆ ಇರಲಿಕ್ಕೆ ಸಾಧ್ಯ ಇರಲಿಲ್ಲ. ನಾನು ವಿಖ್ಯಾತಣ್ಣ ಹೇಳಿದ ಹಾಗೆ ಇದರ ಬಗ್ಗೆ ಏನೂ ಸ್ಟಡಿ ಮಾಡಲಿಲ್ಲ. ಆದರೆ ಸಾಮಾನ್ಯವಾಗಿ ಒಂದು ವ್ಯವಹಾರ ಮಾಡುವಾಗ ನಾನು ನನ್ನ ನೆಲೆಗಟ್ಟಿನಲ್ಲಿ ಗ್ರಾಹಕನಾಗಿ ಏನು ಯೋಚನೆ ಮಾಡ್ತೇನೆ ಅಂತ, ಇದು ನಿಮಗೆ ಮಾಡುವ ಉಪದೇಶ ಅಲ್ಲ. ಸುಮ್ಮನೆ ಸ್ವಗತ ಅಂದ್ಕೊಳ್ಳಿ. ನಾನು ಯೋಚನೆ ಮಾಡೋದು ಇದು. ಒಂದು ಬ್ಯಾಂಕ್ ಆಗಿರಲಿ, ಒಂದು ಅಂಗಡಿ ಆಗಿರಲಿ, ಯಾವುದೇ ಒಂದು ಶಾಪ್ ಆಗಿರಲಿ, ನಾನು ಯೋಚನೆ ಮಾಡೋದು ಇದು. ನನಗೆ ಮೊದಲು ಬೇಕಾದದ್ದು ನಗುಮೊಗದ ಸರ್ವಿಸ್. ನಾನು ಯಾವುದೇ ಒಂದು ಪುತ್ತೂರಿನಲ್ಲಿ ಇಂಥವರು ಅಂತ ಹೇಳಲಿಕ್ಕೆ ಇಷ್ಟಪಡೋದಿಲ್ಲ. ಯಾಕೆಂತಂದರೆ ಇನ್ನೊಬ್ಬರಿಗೆ ಬೇಜಾರಾಗಬಾರದು. ಇನ್ನೊಬ್ಬರಿಗೆ ಬೇಜಾರು ಮಾಡಿ ನಾನೇನು ಸಾಧನೆ ಮಾಡಲಿಕ್ಕಿಲ್ಲ. ಯಾವುದೋ ಒಂದು ಜವಳಿ ಅಂಗಡಿಗೆ ನಾನು ಹೋಗ್ತೇನೆ ಅಂತಂದರೆ ಅವರು ನಗುಮೊಗದ ಸ್ವಾಗತ ಮಾಡೋರೇ ಆಗಿರ್ತಾರೆ. ಇಲ್ಲ ಅಂತಂದರೆ ನಾನು ಹೋಗೋದಿಲ್ಲ. ಯಾವುದೇ ಅಂಗಡಿಗೆ, ಯಾವುದೇ ಮೊಬೈಲ್ ಶಾಪು, ಎಂಥದ್ದೇ ಇರಲಿ, ನೀವು ಆಶ್ಚರ್ಯಪಡ್ತೀರಿ. ನನಗೆ ಯಾವುದೋ ಒಂದು ಐಟಮ್ ಬೇಕಿತ್ತು. ಆ ಐಟಮ್ಮಿಗಾಗಿ ಎಲ್ಲಿ ಸಿಗ್ತದೆ ಅಂತಂದರೆ ನಾನು ದರ್ಭೆಯಿಂದ ಬಳುವಾರು ತನಕ ಪ್ರತಿ ಇಂಚಿಂಚು ಹುಡುಕಿಕೊಂಡು ಬಂದಿದ್ದೇನೆ. ಎಲ್ಲಿ ಸಿಗ್ತದೆ ಅಂತ ಗೊತ್ತಿರಲಿಲ್ಲ. ಕೊನೆಗೆ ಎಲ್ಲೋ ಒಂದು ಕಡೆ ಸಿಕ್ಕಿತು. ಅದೊಂದೇ ಕಡೆ ಸಿಕ್ಕಿದ್ದು. ಆ ಸಿಕ್ಕಿದಲ್ಲಿ, ಸರ್ ಇದಕ್ಕೆಷ್ಟು? 1200. ಇದಕ್ಕೆಷ್ಟು? 1750. ಒಂದು ನಗು ಇಲ್ಲ. ನಗು ಇಲ್ಲ ಅನ್ನುವ ಕಾರಣಕ್ಕೆ ನಾನು ಇಲ್ಲಿ ಬೇಡ ಈ ವ್ಯವಹಾರ ಅಂತೇಳಿ ಹೊರಟವನು. ಮೊದಲು ನಾನು ತುಂಬ ಬಾರಿ ಹೇಳಿಕೊಂಡಿದ್ದೆ, ಮೊದಲು ನಮ್ಮ ವ್ಯಾಪಾರಿಗಳು ನಗುಮುಖದ ಸೇವೆ ಮಾಡಲಿಕ್ಕೆ ಕಲಿಬೇಕು ಅಂತ. ನಾನು ಜಾತಿ ನೋಡೋದಿಲ್ಲ, ನನಗೆ ನಗುಮುಖ ಬೇಕು. ಮೊದಲು ಬೇಕಾದದ್ದು ನಗುಮುಖ. ಈ ಹಿನ್ನೆಲೆಯಲ್ಲಿ ಎಲ್ಲರೂ ಇದನ್ನೇ ನೋಡಿ ಯಾರು ಅಂತ ಅಂದ್ಕೊಳ್ತೇನೆ ನಾನು. ಒಂದು ಬ್ಯಾಂಕಿಗೆ ಹೋಗಿದ್ದೆ. ಒಬ್ಬರು ಅನಕ್ಷರಸ್ಥರು ಬಂದಿದ್ದರು ಅಲ್ಲಿಗೆ. ಒಬ್ಬರು ಅಜ್ಜಿ. ಆ ಅಜ್ಜಿ ಏನೋ ಕೇಳ್ತಾ ಇದ್ರು. ಅವ್ರಿಗೆ ಗೊತ್ತಿರಲಿಲ್ಲ. ಅವರಿಗೆ ಈ ಮೊಬೈಲ್ ಬ್ಯಾಂಕಿಂಗು ಇದು ಅದು ಗೊತ್ತಿಲ್ಲ. ಏನೋ ಕೇಳಿದರು. ಅದು ತುಂಬ ದೊಡ್ಡ ಬ್ಯಾಂಕು. ಅವರಿಗೆ ಲಾಭ ಮಾಡಿ ಏನೂ ಆಗಬೇಕಾಗಿಲ್ಲ. ಅವರನ್ನು ಬೈತಾ ಇರೋದನ್ನು ನೋಡಿದೆ ನಾನು. ಛೇ, ಎಂಥದ್ದಿದು ಅಂತ ನನಗೆ ಅನಿಸಿತು. ಹೀಗಾಗಬಾರದು ಅಂತ ಹೇಳಿ ನಾನು ಎಲ್ಲರ ಹತ್ರನೂ ಕೇಳ್ಕೊಳ್ಳುವಂಥದ್ದು. ನನ್ನ ಹಾಗಿರುವ ಗ್ರಾಹಕ ಬರಬೇಕು ಅಂತಂದರೆ ಒಂದನೆಯದ್ದು ನಗುಮುಖ, ಎರಡನೆಯದ್ದು ಪ್ರಾಮಾಣಿಕತನ. ನಾವು ಇನ್ನೆಷ್ಟು ಮಾಡಬಹುದು ಅಂತಂದರೆ ನಮಗೆ ನಂಬಿಕೆ ಬರಬೇಕಲ್ಲ. ಯಾರೋ ಬರ್ತಾರೆ, ವ್ಯವಹಾರ ಮಾಡ್ತಾರೆ, 1-2 ವರ್ಷ ಇರ್ತಾರೆ, ಕೈ ಕೊಟ್ಟು ಮಣ್ಣು ಮುಕ್ಕಿಸಿ ಓಡೋಗ್ಬಿಡ್ತಾರೆ. ಅಂಥವರನ್ನು ನಾವು ನಂಬೋದು ಹೇಗೆ ಅಂತ ಸಾಮಾನ್ಯವಾಗಿ ಅಂದ್ಕೊಳ್ತಾರೆ. ಇದು ನಿಮಗೆ ಮಾಡೋ ಉಪದೇಶ ಅಲ್ಲ. ನೀವು ಗೆದ್ದವರಿಗೆ ನಾವು ಉಪದೇಶ ಮಾಡಬೇಕಾಗಿಲ್ಲ. ಈ ಕಾರಣದಿಂದ ಒಂದು ಒಳ್ಳೆ ಸರ್ವಿಸನ್ನು ಕೊಡಿ, ನಂಬಿಕೆಯನ್ನು ಉಳಿಸಿಕೊಂಡಿದ್ದೀರಿ, ಇನ್ನೂ ಉಳಿಸಿಕೊಳ್ಳಿ. ಪುತ್ತೂರಿಗೂ ಕಾಲಿಟ್ಟಿದ್ದೀರಿ. ನಿಮ್ಮ ಸಂಸ್ಥೆಯನ್ನು ಮಹಾಲಿಂಗೇಶ್ವರ ದೇವಸ್ಥಾನ ಕೈ ಬಿಡೋದಿಲ್ಲ. ನಾನು
10 ವರ್ಷಗಳ ಹಿಂದೆ ಪುತ್ತೂರಿಗೆ ಬಂದವನು. ನಾನು ಮೂಲತಃ ಪುತ್ತೂರಿನವನಲ್ಲ. ಆಗ ನಾನು ಬಾಡಿಗೆ ಮನೆ ಮಾಡಿದ ನೆರೆ ಮನೆಯ ಒಬ್ಬರು ಅಜ್ಜ ಹೇಳಿದರು, ಪುತ್ತೂರಿಗೆ ಬರೋದು ಮಾತ್ರ ಮಾರಾಯ, ವಾಪಸ್ ಹೋಗ್ಲಿಕ್ಕಿಲ್ಲ ಅಂತ. ನಾನು ನನ್ನ ಹೆಂಡತಿ ಎಜುಕೇಷನಿಗೆ ಬೇಕಾಗಿ ಬಂದದ್ದು. ಕೊಣಾಜೆಯಲ್ಲಿ ಓದ್ತಾ ಇದ್ಲವಳು ಯೂನಿವರ್ಸಿಟಿಯಲ್ಲಿ. ನಾನು ಸುಳ್ಯದವನು, ಸುಳ್ಯಕ್ಕೂ ಕೊಣಾಜೆಗೂ ನಡುವೆ ಆಗಬೇಕು ಅಂತ ಹೇಳಿ ಪುತ್ತೂರಿಗೆ ಬಂದವನು. ನಾನು ಒಳಗೊಳಗೆ ನಕ್ಕಿದ್ದೆ. ಅವರಿಗೇನು ನಂಬಿಕೆ ಗೊತ್ತಾ ಅವ್ರಿಗೆ ಹಾಗೆ ಹೇಳಲಿಕ್ಕೆ? ಮಾಲಿಂಗೇಶ್ವರ ಬಿಡುವುದಿಲ್ಲ ಅಂತ. ಇಲ್ಲಿ ಪುತ್ತೂರಿಗೆ ಯಾರು ಬಂದರೂ ಕೂಡ ಬೆಳೀತಾರೆ ಅಂತ ಅವ್ರು ಹೇಳೋದು. ಅವರಿಗೆ ಮಾಲಿಂಗೇಶ್ವರನ ಮೇಲೆ ನಂಬಿಕೆ. ನಾನು ಸುಳ್ಯದವನು. ನಾನು ಒಳಗೊಳಗೆ ನಕ್ಕಿದ್ದೆ. ನನಗಷ್ಟು ನಂಬಿಕೆ ಬಂದಿರಲಿಲ್ಲ. 2 ವರ್ಷಕ್ಕೆ ಬೇಕಾಗಿ ಬಂದವನು. ಎಜುಕೇಷನ್ ಕಂಪ್ಲೀಟ್ ಆದಾಗ ನಾನು ವಾಪಸ್ ಹೋಗ್ತೇನೆ ಅಂತ. ಆದರೆ ಇಲ್ಲೇ ಠಿಕಾಣಿ ಹೂಡಿದೆ. ನನಗೆ ಪುತ್ತೂರು ಇಷ್ಟ ಆಯಿತು. ನಾನು ಜಾಗ ಹುಡುಕಿದೆ. ಪುತ್ತೂರಿನಲ್ಲಿ ಮಹಾಲಿಂಗೇಶ್ವರದ ವ್ಯಾಪ್ತಿಯಲ್ಲಿಯೇ ನಾನು ಇರೋದು ಬಂಟ್ವಾಳ, ಕೆದಿಲ ಬಂಟ್ವಾಳ. ನನಗೆ ಈ ಮಹಾಲಿಂಗೇಶ್ವರನನ್ನು ಬಿಡಲಿಕ್ಕೆ ಮನಸ್ಸಿರಲಿಲ್ಲ. ಆದರೆ ವಿಧಾನಸಭಾ ಕ್ಷೇತ್ರ ಪುತ್ತೂರಂತೆ, ಅದು ಕೆದಿಲ ಅಂತಂದರೆ ಇದು ಮಹಾಲಿಂಗೇಶ್ವರನ ಕ್ಷೇತ್ರ ಅಂತ ನನಗೊಂದು ಭಾಳ ಖುಷಿ ಆಯಿತು. ಎರಡನೆಯದ್ದು, ಅಲ್ಲಿಗೆ ಸೀಮೆ ದೇವರು ಪುತ್ತೂರೇ ಅಂತೆ. ಇದೆರಡು ಭಾಳ ಖುಷಿ ಆಯಿತು ನನಗೆ. ಹಾಗಾಗಿ ಪುತ್ತೂರು ವ್ಯಾಪ್ತಿಯಲ್ಲೇ ಇರುವವನು ನಾನು. ಈಗ 10 ವರ್ಷಗಳಲ್ಲಿ ಮಹಾಲಿಂಗೇಶ್ವರ ಬೆಳೆಸಿದ್ದು ಹೌದು ನನ್ನನ್ನು, ನಿಜಕ್ಕೂ ಹೌದು. ಹಾಗಾಗಿ ನೀವು ಕಾಲಿಟ್ಟಿದ್ದೀರಿ. ನಿಮ್ಮ ಇಡೀ ತಂಡ ಒಳ್ಳೆ ಸೇವೆಯನ್ನು ಕೊಟ್ಟು ಸಾಕಷ್ಟು ಬೆಳೀರಿ, ರಾಜ್ಯ ಮಟ್ಟದಲ್ಲಿ ಬೆಳೀರಿ. ಬೆಳೆಯುವ ಮೂಲಕ ನಿಮ್ಮ ಎಲ್ಲ ಉದ್ಯೋಗಿಗಳಿಗೆ, ನನಗೊಬ್ಬರು ಸ್ವಾಮೀಜಿ ಹೇಳ್ತಾ ಇದ್ರು, ನಾನು ಯಾವ ಸರ್ಕಾರವನ್ನು ಮೆಚ್ಚಿಕೊಳ್ಳುತ್ತೇನೆ ಗೊತ್ತಾ? ಭಾರತದಲ್ಲಿ ನಿರುದ್ಯೋಗ ಸಮಸ್ಯೆ ಕಂಪ್ಲೀಟ್ ವಾಶ್ ಔಟ್ ಆಗಬೇಕು. ಆ ಪ್ರಧಾನಮಂತ್ರಿಯನ್ನು ಒಪ್ಪಿಕೊಳ್ಳುತ್ತೇನೆ ನಾನು, ಆ ಸರ್ಕಾರವನ್ನು ಒಪ್ಪಿಕೊಳ್ಳುತ್ತೇನೆ. ಅಲ್ಲಿಯವರೆಗೆ ಯಾವುದೇ ಪಾರ್ಟಿ, ಯಾವುದೇ ಸರ್ಕಾರವನ್ನು ನಾನು ಒಪ್ಪಿಕೊಳ್ಳುವುದಿಲ್ಲ ಅಂತ. ಎಷ್ಟು ಜನ ಇವತ್ತು ಕೈಗೆ ಕೆಲಸ ಇಲ್ಲದೆ, ಉದ್ಯೋಗ ಇಲ್ಲದೆ ಅಲೆದಾಡ್ತಾ ಇದ್ದಾರೆ. ಉದ್ಯೋಗ ಬೇಕು. ನೀವು ಒಂದು ಸಂಸ್ಥೆಯನ್ನು ಕಟ್ಟೋದು ಅಂತಂದರೆ 10 ಜನರಿಗೆ ಉದ್ಯೋಗ ಕೊಡೋದು, 100 ಜನರಿಗೆ ಉದ್ಯೋಗ ಕೊಡೋದು, ಅವರ ಕುಟುಂಬವೂ ಬೆಳೆಯೋದು, ನಾವೂ ಬೆಳೆಯೋದು, ನಾವೂ ಲಾಭ ಮಾಡೋದು. ಸಮಾಜಕ್ಕೂ ಉತ್ಕೃಷ್ಟವಾದ ಸೇವೆಯನ್ನು, ನಂಬಿಕೆಯ ಸೇವೆಯನ್ನು, ಪ್ರಾಮಾಣಿಕವಾದ ಸೇವೆಯನ್ನು ಕೊಡುವುದು, ಇದರಲ್ಲಿ ಜನ್ಮದ ಸಾರ್ಥಕತೆ ಇದೆ ಅಂತ ನಾನು ಅಂದ್ಕೊಳ್ತೇನೆ. ಇದು ನಿಮ್ಮಿಂದ ಸಾಧ್ಯವಾಗಲಿ, ನಿಮ್ಮ ಇಡೀ ಟೀಮಿಂದ ಸಾಧ್ಯ ಆಗಲಿ ಅಂತ ಹೇಳ್ತಾ, ನಾನು ಕೂಡ ಜೋಯಲ್ ಸಾರ್ ಕಾಂಟ್ಯಾಕ್ಟಲ್ಲಿ ಬಂದವನಲ್ಲ. ನಾನು ನಮ್ಮ ಪುತ್ತೂರಿಗ ಪುನೀತ್ ಅವರ ಆತ್ಮೀಯತೆ, ವರುಷಗಳ ಸ್ನೇಹ, ಅವರು ಯಾವುದೇ ವಿಷಯ ಇದ್ದರೂ ಕೂಡ ನನಗೆ ಕಾಲ್ ಮಾಡಿ ಮಾತಾಡುವವರು. ಅವರು ಪುತ್ತೂರು ಸಂಸ್ಥೆಯಲ್ಲಿ ಇದ್ದಾರೆ ಅಂತ ಹೇಳಿ ಅವರ ಆತ್ಮೀಯತೆಯನ್ನು ಮಾನ್ಯ ಮಾಡಿ ಬರ್ತಾ ಇದ್ದೇನೆ. ನಾನು ಕೂಡ ಹೇಳಿದ್ದೆ ಸಂಸ್ಥೆ ಜೊತೆಗೆ ಇರ್ತೇನೆ ಅಂತ ಹೇಳಿ. ಭಗವಂತ ಸಂಸ್ಥೆ ಜೊತೆಗೆ ಇರಬೇಕು ಅಂತಂದರೆ ಅದು ನಮ್ಮಂಥವರಿಗೆಲ್ಲ ಸ್ವಲ್ಪ ಬೆಳಿಬೇಕು ಆರ್ಥಿಕವಾಗಿ. ಅವರಿಗೆ ಮಾತ್ರ ಸಂಸ್ಥೆ ಜೊತೆ ಇರ್ತೇನೆ ಅಂತ ಹೇಳಿ ಆಶ್ವಾಸನೆ ಕೊಡ್ಲಿಕ್ಕೆ ಸಾಧ್ಯ. ಭಗವಂತ ಆ ಮಟ್ಟಕ್ಕೆ ನನ್ನನ್ನು ಬೆಳೆಸಿದಾಗ ನಾನು ಕೂಡ ಸಂಸ್ಥೆ ಜೊತೆ ಇರ್ತೇನೆ ಅಂತ ಹೇಳಿಕೊಳ್ತಾ ಈ 4 ಮಾತುಗಳನ್ನು ಆ ಮಹಾಲಿಂಗೇಶ್ವರ ದೇವರ ಚರಣ ಪದ್ಮಗಳಿಗೆ ಸಮರ್ಪಿಸ್ತಾ ಇದ್ದೇನೆ. ಎಲ್ಲ ಗಣ್ಯರಿಗೂ ಕೂಡ ಮತ್ತೊಮ್ಮೆ ನಮನಗಳು. ನಿಮ್ಮಂಥ ಗಣ್ಯರ ಉಪಸ್ಥಿತಿಯ ವೇದಿಕೆಯನ್ನು ಹಂಚಿಕೊಳ್ಳುವ ಭಾಗ್ಯ ನನ್ನದು, ನಿಮ್ಮ ಎಲ್ಲರನ್ನ ಉದ್ದೇಶಿಸಿ ಮಾತನಾಡುವ ಭಾಗ್ಯ ನನ್ನದು ಅಂತ ಹೇಳಿ ನನ್ನ ಭಾಗ್ಯಕ್ಕಾಗಿ ಮತ್ತೊಮ್ಮೆ ಆ ದೇವರಿಗೆ ಕೃತಜ್ಞತೆಯನ್ನು ಸಮರ್ಪಿಸ್ತಾ ವಿರಮಿಸ್ತಾ ಇದ್ದೇನೆ. ಜೈ ಹಿಂದೂಸ್ತಾನ್. ನಾವು ಇವತ್ತು ಈ 1ನೇ ವರ್ಷದ ಶುಭ ಸಂದರ್ಭದಲ್ಲಿ ನಾವೆಲ್ಲ ಇದ್ದೇವೆ. ಇದಕ್ಕೆ ಕಾರಣಕರ್ತರಾದವರು ನಮ್ಮ ಊರಿನವರೇ ಆದ ಪುನೀತರವರು ಪ್ರಥಮವಾಗಿ ಈ ಸ್ಥಾಪನೆ ಮಾಡುವಾಗ ಕೂಡ ನಮ್ಮನ್ನೆಲ್ಲ ಕರೆದಿದ್ದರು. ಆ ವಿಶ್ವಾಸವನ್ನು ಪ್ರಥಮ ವರ್ಷದಲ್ಲಿ ಕೂಡ ಅವರು ಮಾಡಿದ್ದಾರೆ, ನಮ್ಮನ್ನೆಲ್ಲ ಕರೆಸಿದ್ದಾರೆ. ಅವರ ಕಾರ್ಯವೈಖರಿ ನೋಡಿ ನಮಗೆಲ್ಲ ಭಾರಿ ಖುಷಿಯಾಗಿದೆ. ಯಾಕೆಂದರೆ ಈ ಪುತ್ತೂರಲ್ಲಿ ಬೆಳೆಯುವಂಥ ಈ ಪುತ್ತೂರು ಇನ್ನು ಜಿಲ್ಲಾ ಕೇಂದ್ರವಾಗುವ ಎಲ್ಲ ಲಕ್ಷಣಗಳಿವೆ. ಅದಕ್ಕೆ ಬೆಳಿಬೇಕಾದರೆ ಎಲ್ಲ ಸಂಸ್ಥೆಗಳು ಬರಬೇಕು, ವಿದ್ಯಾ ಕೇಂದ್ರಗಳು ಬರಬೇಕು, ಫ್ಯಾಕ್ಟ್ರಿಗಳು ಬರಬೇಕು. ಇದನ್ನೆಲ್ಲ ಮಾಡಿದರೆ ಮಾತ್ರ ಸಂಸ್ಥೆಗೂ ಕೂಡ ಬೆಳೀತದೆ. ಯಾಕೆಂದರೆ ನಾನು ಕೂಡ ಒಬ್ಬ ಫೈನಾನ್ಸ್ನವ ಆಗಿದ್ದೆ ಮೊದಲೆಲ್ಲ. ಯಾಕೆಂದರೆ ಫೈನಾನ್ಸ್ ಹೇಗೆ ಅಂತ ನಮಗೆ ಗೊತ್ತು. ಯಾಕೆಂದರೆ ನಾನು ಕೂಡ ರಿಜಿಸ್ಟರ್ ಫೈನಾನ್ಸ್ ಇದ್ದೆ. ಆದರೆ ಗ್ರಾಹಕರ ವಿಶ್ವಾಸ ಗಳಿಸುವುದು ಭಾರಿ ಕಷ್ಟ.
ಯಾಕೆಂದರೆ ಇಲ್ಲಿ ಬಂದು ಲೋನ್ ತಗೊಂಡು ಹೋಗ್ತಾರೆ, ಕಟ್ಟುವಾಗ ಅವರ ಮನೆ ಬಾಗಿಲಿಗೆ ನಾವು ಹೋಗಬೇಕಾಗ್ತದೆ. ಅವರ ಕಷ್ಟಗಳು ಅವರಿಗೆ ಕೂಡ ಇರ್ತದೆ. ಯಾಕೆಂದರೆ ದುಡ್ಡಿದ್ದವ, ಹಣ ಇದ್ದವ ವಾಪಸ್ ಕೊಟ್ಟೇ ಕೊಡ್ತಾನೆ, ಹಣ ಇಲ್ಲದವ ಅವನ ಪ್ರಾಬ್ಲಮ್ ಎಲ್ಲ ತುಂಬ ಹೇಳ್ತಾನೆ. ಆಗ ನಾವು ವ್ಯವಹರಿಸುವ ರೀತಿ ಸರಿ ಇರಬೇಕು. ಅವರಿಗೆ ನಾವು ಮನಪೂರ್ವಕವಾಗಿ ಇದು ಮಾತಾಡಿ ಅವರನ್ನು ಮನವೊಲಿಸುವಂಥ ಕೆಲಸ ಮಾಡಿದರೆ ಮಾತ್ರ ಈ ಸಂಸ್ಥೆಯು ಉಳಿತದೆ, ಅವನು ಉಳಿತದೆ, ನಾವೆಲ್ಲ ಉಳಿತೇವೆ. ಇದೇ ಈ ಮ್ಯೂಚುವಲ್ ಫಂಡ್ ಕೂಡ ಹಾಗೆ. ಮ್ಯೂಚುವಲ್ ಫಂಡ್ ಈಗ ಕೆಲವು ಸಂಸ್ಥೆಗಳು ಒಳ್ಳೆ ರೀತಿ ನಡೆದರೆ ಮ್ಯೂಚುವಲಲ್ಲಿ ಒಳ್ಳೆ ಲಾಭ ಇದೆ. ನಾನು ಮ್ಯೂಚುವಲ್ ಲಿಮಿಟೆಡ್ನವರು ಕೆಲವರು ಇದ್ದಾರೆ, ಅದರಲ್ಲಿ 5 ವರ್ಷಕ್ಕೆ 3 ಪಾಲು ಆದವರು ಇದ್ದಾರೆ. ಅದು ನಮ್ಮ ನಡೆಸುವಂಥ ರೀತಿ. ಯಾಕೆಂದರೆ ಈ ಏಣಿ ಹತ್ತುವುದು ಸುಲಭ, ಇಳಿಯುವಾಗ ಜಾರಿದರೆ ಕೆಳಗೆ. ಹಾಗೆ ಸಂಸ್ಥೆ ಈಗ ಒಂದು ಸಂಸ್ಥೆ 15 ಸಂಸ್ಥೆ ಆಗಿದೆ, ಅದು 100 ಸಂಸ್ಥೆ ಆಗಬೇಕಾದ್ರೆ ನಮ್ಮಲ್ಲಿರುವ ಸಿಬ್ಬಂದಿಗಳು ಸರಿಯಾದ ಕೆಲಸ ಮಾಡಿದರೆ ಮಾತ್ರ ಅದು ಸಂಸ್ಥೆ ಬೆಳೆಯಲಿಕ್ಕೆ ಸಾಧ್ಯ. ಅದಕ್ಕೆ ಎಲ್ಲರ ಸಹಕಾರ ಬೇಕು. ಅದಕ್ಕೆ ಈಗ ಸ್ಥಾಪನೆ ಮಾಡಿದಂತಹ ನಮ್ಮ ಆಲ್ವಿನ್ ಜೋಯ್ ನೊರನರವರು ಈ ಸಂಸ್ಥೆ ಸ್ಥಾಪನೆ ಮಾಡುವಾಗ ಇದೆಲ್ಲ ಇಷ್ಟ ಆಗ್ತದಂತ ಎಣಿಸಲಿಕ್ಕಿಲ್ಲ. ಈಗ ನೋಡಬೇಕಾದ್ರೆ 15 ಸಂಸ್ಥೆ ಆಗಿದೆ. ಇದಕ್ಕೆ ನಿಮ್ಮ ಸಿಬ್ಬಂದಿ ವರ್ಗದವರೇ ಕಾರಣ. ಯಾಕೆಂದರೆ ಸಿಬ್ಬಂದಿಯವರು ಸರಿ ಇದ್ದರೆ ನಾವು ಸಂಸ್ಥೆಯನ್ನು ಮುಂದುವರಿಸಲಿಕ್ಕೆ ಆಗ್ತದೆ. ಯಾಕೆಂದರೆ ಇದರ ಕಷ್ಟ ದುಃಖ ಎಲ್ಲ ನಮಗೆ ಗೊತ್ತುಂಟು. ಯಾಕೆಂದರೆ ಈ ಪುತ್ತೂರಿನ ಚಿಕ್ಕ ಊರು. ಈಗ ನಮ್ಮ ಉಪಾಧ್ಯಾಯರು ಎಲ್ಲ ಹೇಳಿದರು ಸಂಸ್ಥೆ ಹೇಗೆ ನಗುಮುಖದಲ್ಲಿ ವ್ಯವಹರಿಸಬೇಕು ಅಂತ. ಇಲ್ಲಿ ನಮ್ಮ ಇವರು ವಿಖ್ಯಾತವರು ಸುಳ್ಯದವರು, ಅವರು ಜಾಲ್ಸೂರಿನವರಂತೆ. ಇಬ್ಬರು ಪುತ್ತೂರಿಗೆ ಬಂದಿದ್ದಾರೆ. ಪುತ್ತೂರಿನ ಹೊರಗಿನವರು ಪುತ್ತೂರಿಗೆ ಬಂದರೆ ಪುತ್ತೂರಿನವರು ಅಲ್ಲ, ನೀವು ಬಂದವರು ನಮಗಿಂತ ಉದ್ಧಾರ ಆಗ್ತೀರಿ ಅಂತ ಒಂದು ಮಾತಿದೆ ಮೊದಲಿಂದ. ಅದು ಹೌದಲ್ಲ ಅಂತ ಗೊತ್ತಿಲ್ಲ. ಅದಕ್ಕೆ ನೋಡಿ ಅವರು ಉದ್ಧಾರ ಆಗಿದ್ದಾರೆ, ವಿಖ್ಯಾತ ಫೇಮಸ್ ಆಗಿದ್ದಾರೆ. ಅವರು ಯೂಟ್ಯೂಬು ಇದರಲ್ಲಿ ಅವರು ತುಂಬ ಫೇಮಸ್. ಆದ್ದರಿಂದ ಇದೆಲ್ಲ ನಮ್ಮ ಹೊರಗಿನವರ. ಈಗ ನೊರನವರು ಎಲ್ಲಿಯವರು ಅಂತ ನನಗೆ ಸತ್ಯ ಗೊತ್ತಿಲ್ಲ. ಎಲ್ಲಿಯವರು ಸರ್? ಮಂಗಳೂರು. ನೋಡಿ ಅವರು ಕೂಡ ಪುತ್ತೂರಲ್ಲಿ ಬೆಳೀತಾ ಇದ್ದಾರೆ. ಯಾಕೆಂದರೆ ನಾವು ಪುನೀತ್ ಅವರು ನಮ್ಮ ಊರಿನವರು, ನಮಗೆ ನಮ್ಮ ಮೇಲೆ ಭಾರಿ ಪ್ರೀತಿ ಇಟ್ಟು ಯಾವಾಗಲೂ ಕರೀತಾ ಇದ್ದಾರೆ. ಅದಕ್ಕೆ ನಾವೆಲ್ಲ ಬಂದಿದ್ದೇವೆ. ನೋಡಿ ಈಗ ಪುತ್ತೂರಲ್ಲಿ ಮೆಡಿಕಲ್ ಕಾಲೇಜ್ ಆಗ್ತಾ ಉಂಟು. ಮೆಡಿಕಲ್ ಕಾಲೇಜ್ ಈಗ ಸುಳ್ಯ, ನೀವು ಕೇಳಿರ್ಬೋದು, ಸುಳ್ಯಕ್ಕೆ ಮೆಡಿಕಲ್ ಕಾಲೇಜ್ ಬಂದ ಮೇಲೆ ಸುಳ್ಯವೇ ಒಂದು ಬದಲಾವಣೆ ಆಗಿದೆ. ಅದಕ್ಕೆ ಪುತ್ತೂರಲ್ಲಿ ಈಗ ನಮ್ಮ ಶಾಸಕರು ನೋಡಿ ಮೆಡಿಕಲ್ ಕಾಲೇಜ್ ಒಂದು ಸ್ಯಾಂಕ್ಷನ್ ಮಾಡಿದರೆ ಅಂತ ಹೇಳಿದರೆ ಭೂಮಿಗೆ ರೇಟ್ ಆಯಿತು, ವ್ಯವಹಾರ ಜಾಸ್ತಿ ಆಯಿತು. ಇದೆಲ್ಲ ಮಾಡಿದರೆ ಮಾತ್ರ ಸಂಸ್ಥೆ ಬೆಳೀಲಿಕ್ಕೆ ಸಾಧ್ಯ. ಇನ್ನು ಬೇರೆ ಬೇರೆ ರೂಪ ಫ್ಯಾಕ್ಟ್ರಿಗಳು, ಉದ್ಯೋಗ. ನೀವು ಯಾಕೆಂದರೆ ನಾವು ಮೆಡಿಕಲ್ ಬಂದರೆ ಎಷ್ಟೋ ಜನಕ್ಕೆ ಉದ್ಯೋಗ ಸಿಗ್ತದೆ, ಹಾಗೆ ಫ್ಯಾಕ್ಟ್ರಿಗಳು ಬಂದರೂ ಉದ್ಯೋಗ ಸಿಗ್ತದೆ. ಈಗ ಅದರಲ್ಲಿ ಸಂಸ್ಥೆ ಬೆರಿಬೇಕಾದ್ರೆ ಹಲವು ರೀತಿಯ ಸಹಕಾರ ಬೇಕಾಗ್ತದೆ. ಇದನ್ನೆಲ್ಲ ಯಾಕೆ ಹೇಳ್ತಾ ಇದ್ದೇನೆ ಅಂದರೆ ನಾವು ಕೂಡ ಇಲ್ಲಿ ಪುತ್ತೂರಲ್ಲಿ ಒಂದು 4 ಜನದೊಟ್ಟಿಗೆ ಬೆರೀತಾ ಇದ್ದೇವೆ. ಈಗ ಅರುಣಣ್ಣ ಅವರ ರೂಪದಲ್ಲಿ ಒಂದು ವ್ಯವಸ್ಥೆ ಮಾಡ್ತಾ ಇದ್ದಾರೆ. ಒಬ್ಬೊಬ್ಬರು ಒಂದೊಂದು ಮುಖಂಡರು ಒಬ್ಬೊಬ್ಬರು ವ್ಯವಸ್ಥೆ ಮಾಡ್ತಾ ಇದ್ದಾರೆ. ಮತ್ತು ರಾಜ್ಯಕ್ಕೆ ಬರ್ತದೆ ಹೋಗ್ತದೆ, ಆದರೆ ನಮ್ಮ ಜನಗಳಿಗೆ ಕೆಲಸ ಬೇಕು. ಅವರೊಂದು ಮಾತು ಹೇಳಿದರು, ಯಾರು ಸ್ವಾಮೀಜಿ ಹೇಳಿದರು ಅಂತ, ಸರಿ ಅವರು ಹೇಳಿದ್ದು. ಯಾರಿಗೆ ಉದ್ಯೋಗ ಕೊಡ್ತಾರೆ ಆಗ ನಾನು ಎಲ್ಲ ಉದ್ಯೋಗದವರು ಉದ್ಯೋಗಕ್ಕೆ ಸಿಗ್ತದೆ ಅಂತ ಗೊತ್ತಾದರೆ ಅವರು ನಾವು ಪ್ರಧಾನಿಯನ್ನು ಒಪ್ತೇನೆ ಅಂತ ಹೇಳಿ, ಪ್ರಧಾನಿಯಾಗಲಿ ಯಾರಾದರೂ ಹೋಗ್ತೇನೆ ಅಂತ ಹೇಳಿದ್ದಾರೆ. ಹಾಗೆ ಆಗಲಿ, ಮುಂದೆ ಕೂಡ ಆಗಲಿ ಅಂತ ಶುಭ ಹಾರೈಸ್ತಾ ಈ ಸಂಸ್ಥೆ ಇನ್ನಷ್ಟು ಬೆಳೀಲಿ ಅಂತ ಹಾರೈಸ್ತಿದ್ದೆ. ಡಿ ವಿ ಜಿ ಒಂದು ಕಡೆ ಹೇಳ್ತಾರೆ, ಏನಾನು ಮಮ್ಮಾಡು ಕೈಗೆ ದೊರೆತುಜ್ಜುಗವ, ನಾನೇನು ಹುಲಕಡ್ಡಿ ಎಂಬ ನುಡಿಬೇಡ, ಹೀನಮಾವುದು ಮಿಲ್ಲ ಜಗದ ಗುಡಿ ಉಳಿಗದಿ, ತಾಣ ನಿನಗೆ ಹುದಿಲ್ಲಿ ಮಂಕುತಿಮ್ಮ ಅಂತ. ಒಬ್ಬ ಮನುಷ್ಯ ತನ್ನ ವ್ಯಕ್ತಿತ್ವವನ್ನು ಇನ್ನಷ್ಟು ಗಟ್ಟಿಗೊಳಿಸುವುದರ ಮೂಲಕ ಈ ಸಮಾಜಕ್ಕೆ ಏನಾದರೂ ಕೊಡಬೇಕು ಅಂತ ಅನ್ನಿಸಿದರೆ 100 ದಾರಿಗಳು ಅವನಿಗೆ ಕಾಣಲಿಕ್ಕೆ ಸಿಗ್ತದೆ ಅಂತ. ಆ ದಾರಿಯ ಒಂದು ಹೆಜ್ಜೆಯನ್ನು ಆಲ್ವಿನ್ ಜೋಯಲ್ ನೊರೊನರವರು ಇಟ್ಟಿದ್ದಾರೆ. ಈಗ ನಾನು ವಿಶೇಷವಾಗಿ ಅಭಿನಂದನೆಯನ್ನು ಸಲ್ಲಿಸ್ತೇನೆ. ಆತ್ಮೀಯ ಬಂಧುಗಳೇ, ಈಗಾಗಲೇ ಅರುಣಣ್ಣ ಉಪಾಧ್ಯಾಯರು, ಶಿವರಾಮಾಳವರೆಲ್ಲ ಮಾತಾಡಿದರು. ಈ ಪುತ್ತೂರು ಕ್ಷೇತ್ರ ಅಂತೇಳಿದರೆ ಹಾಗೆ ಅದು ಇವತ್ತು ಸದಾ ಸುದ್ದಿಯಲ್ಲಿರ್ತಕ್ಕಂಥ, ಸದಾ ಮುಂಚೂಣಿಯಲ್ಲಿರ್ತಕ್ಕಂಥ ಈ ರಾಜ್ಯದಲ್ಲಿರ್ತಕ್ಕಂಥ ಒಂದು ಕ್ಷೇತ್ರ. ಒಂದು ಕಡೆ ಮಾಧ್ಯಮಗಳು ಬರೀತದೆ ಅತ್ಯಂತ ಸೂಕ್ಷ್ಮ ಪ್ರದೇಶ ಪುತ್ತೂರು ಅಂತ.
ನಾನು ಆ ಬಗ್ಗೆ ಮಾತಾಡುವಂಥದ್ದಲ್ಲ. ಆದರೆ ಈ ಪುತ್ತೂರಿನ ಮುತ್ತಿನ ಈ ನಗರಿಯಲ್ಲಿ ಇರ್ತಕ್ಕಂಥ ಇವತ್ತು ವಾಣಿಜ್ಯ ಉದ್ಯಮಗಳು, ನೀವೇನೋ ಒಂದು ಸಲ ಆರಂಭ ಮಾಡಿದರೆ ಅದು ಆಳೂರು ಹೇಳಿದಾಗೆ ಅದು ಹಿಂದೆ ಬರುವಂಥ ಸಂದರ್ಭಗಳಿಲ್ಲ. ಇಲ್ಲಿ ಅನೇಕ, ನಾನು ವೈಯಕ್ತಿಕವಾಗಿ ಹೇಳ್ತಾ ಇಲ್ಲ, ಈಗ ಸೋಜಾ ಇರ್ಬೋದು, ಅಥವಾ ಮಾನಸ ಇರ್ಬೋದು, ಇನ್ನುಳಿದಂಥ ಎಲ್ಲ ಸಂಸ್ಥೆಗಳು ಕೂಡ ಈ ಸಮಾಜದಲ್ಲಿ ಗ್ರಾಹಕರ ವಿಶ್ವಾಸವನ್ನು ಪಡ್ಕೊಂಡಿದೆ. ಇವತ್ತು ವಾಣಿಜ್ಯ ಕ್ಷೇತ್ರಕ್ಕೆ ನಾವು ಬಂದಾಗ ಈ ಕ್ಷೇತ್ರದಲ್ಲಿ ಅನೇಕ ವಾಣಿಜ್ಯ ಬ್ಯಾಂಕುಗಳನ್ನು ನಾವು ನೋಡ್ತಾ ಇದ್ದೇವೆ. ಇವತ್ತು ಸಹಕಾರ ಸಂಸ್ಥೆಗಳು ಇವತ್ತು ಈ ಜಿಲ್ಲೆಯ ಒಂದು ದೊಡ್ಡ ಒಡನಾಡಿಯಾಗಿ ಇವತ್ತು ಕೆಲಸವನ್ನು ಮಾಡ್ತಾ ಇದೆ. ಇದರ ಮೂಲಕ ಈ ಜಿಲ್ಲೆ ಮತ್ತು ಈ ತಾಲೂಕಿಗೆ, ಈ ಕ್ಷೇತ್ರಕ್ಕೆ ಒಂದು ರೀತಿಯ ಆರ್ಥಿಕವಾದಂಥ ಶಕ್ತಿಯನ್ನು ಕೊಡುವುದರ ಮೂಲಕ ಈ ರಾಜ್ಯದಲ್ಲಿ ನಾವೇನಾದರೂ GDPಯ ಅಂಕಿಅಂಶವನ್ನು ತಗೊಂಡ್ರೆ ಈ ಪುತ್ತೂರು ಈ ರಾಜ್ಯದಲ್ಲಿ ಮುಂದೆ ಇದೆ, GDPಯಲ್ಲಿ ಮುಂದೆ ಇದೆ. ಅದು ಆರ್ಥಿಕ ಪುನಶ್ಚೇತನ. ನೀವು ಬರೇ ಲೋನ್ ಕೊಡುವುದು, ನೀವು ಕಟ್ಟುವುದಲ್ಲ, ಅದರ ಹಿಂದೆ ಇರತಕ್ಕಂತಹ ಒಂದು ಮನುಷ್ಯತ್ವದ ಅಸ್ಮಿತೆಗಳಿದೆಯಲ್ಲ, ಇದನ್ನು ನಾವು ಗಮನಿಸುವಂಥದ್ದು. ಯಾವ 70ರ ದಶಕ ನಮಗೆ ನೆನಪು ಬರ್ತಾ ಇದೆ, ಯಾವ ಒಂದು ಮೈಕ್ರೋ ಫೈನಾನ್ಸ್ಗಳ ಮೂಲಕ ಅಲ್ಲಲ್ಲಿ ಕೆಲವು ಸಾಲವನ್ನು ಕೊಡ್ತಕ್ಕಂಥ ಒಂದು ಸಂದರ್ಭ ಬಾಂಗ್ಲಾದಲ್ಲಿ ನಡೆದಾಗ, ಆ ಬಾಂಗ್ಲಾದಲ್ಲಿ ಒಂದು ಸ್ವಸಹಾಯ ಸಂಘಗಳ ಪರಿಕಲ್ಪನೆಗಳನ್ನು ತಂದದ್ದು ಡಾಕ್ಟರ್ ಮೊಹಮ್ಮದ್ ಯೂನಿಸ್, ಇವತ್ತು ಬಾಂಗ್ಲಾ ಅಧ್ಯಕ್ಷರಾಗಿದ್ದಾರೆ, ಆ ವಿಚಾರಗಳು ಬೇರೆ. ಆ ಸ್ವಸಹಾಯ ಸಂಘದ ಪರಿಕಲ್ಪನೆ ಈ ದೇಶದಲ್ಲಿ ನಡೆಯಿತು. ಇವತ್ತು ಅದು ಬೇರೆ ಬೇರೆ ಸಂದರ್ಭಗಳಿರ್ಬೋದು, ಧರ್ಮಸ್ಥಳ ಗ್ರಾಮಾಭಿವೃದ್ಧಿ ಇರ್ಬೋದು, ಇವತ್ತು ವಿಶೇಷವಾಗಿ ನಮ್ಮ ಸನ್ಮಾನ್ಯ ಡಾಕ್ಟರ್ ರಾಜೇಂದ್ರ ಕುಮಾರ್ ಅವರ ನೇತೃತ್ವದಲ್ಲಿ ಇರತಕ್ಕಂಥ ಈ ಒಂದು ಸಂಸ್ಥೆಗಳ ಸ್ವಸಹಾಯ ಸಂಘಗಳಿರ್ಬೋದು, ಬೇರೆ ಬೇರೆ ರೀತಿಯ ಒಂದು ಸಂಸ್ಥೆಗಳು, ಸ್ವಸಹಾಯ ಸಂಘಗಳು ತನ್ನ ಆರ್ಥಿಕವಾದ ಸ್ವಲ್ಪ ಮಟ್ಟಿನ ಉಳಿತಾಯವನ್ನು ಉಳಿಸಿಕೊಂಡು ಅದರಲ್ಲಿ ಆರ್ಥಿಕವಾದ ಶಕ್ತಿಯನ್ನು ಬರೆಸಲಿಕ್ಕೆ ಮುನ್ನಡೆಯುತ್ತಾ ಇರುವಂಥ ಒಂದು ಸಂದರ್ಭವನ್ನು ನಾವಿವತ್ತು ನೋಡ್ತಾ ಇದ್ದೇವೆ. ಇವತ್ತು ವಿಶೇಷವಾಗಿ ಇವತ್ತು ಮ್ಯೂಚುವಲ್ ಬೆನಿಫಿಟ್ ಸ್ಕೀಮ್ ಅಂತೇಳಿ ನಮಗೆ ಹೊಸ ಒಂದು ಅನುಭವ ಅಂತ ನನಗೆ ಬಹುಶಃ ಪುತ್ತೂರಲ್ಲಿ ಹೆಚ್ಚು ಇಲ್ಲ, ಕಾರ್ಯಪ್ರವೃತ್ತರಾದದ್ದಿಲ್ಲ. ಒಂದು ವೇಳೆ ಒಂದೆರಡು ಇದ್ದರೆ ಅದು ಏನು ಅದರ ಉದಯ ಆಗ್ತದೆ, ಅದು ಪ್ರಥಮ ವರ್ಷದ ವಾರ್ಷಿಕೋತ್ಸವ ಏನಿಲ್ಲ, ಅದು ಇಲ್ಲದಾಗೆ ಆಗುವಂಥದ್ದು. ಆದರೆ ವಿಶೇಷವಾಗಿ ಸುಮಾರು 15 ಇಂತಹ ಒಂದು ಸಂಸ್ಥೆಯನ್ನು ಈ ಜಿಲ್ಲೆಯಲ್ಲಿ ಕಟ್ಟಿ ಬೆಳೆಸುವುದರ ಮೂಲಕ, ಇದಷ್ಟು ಸುಲಭದ ಕಥೆಗಳಲ್ಲ. ನೀವು ಉಪಾಧ್ಯಾಯರು ಏನು ಹೇಳಿದಿರಿ, ಪುತ್ತಿಲರು ಏನು ಹೇಳಿದಿರಿ, ಆಳುವರು ಏನು ಹೇಳಿದರು, ಇದೆಲ್ಲವನ್ನೂ ಕೂಡ ಅಳವಡಿಸಿಕೊಂಡಂಥ ಒಂದು ಸಂಸ್ಥೆ, ಇಲ್ಲದಿದ್ದರೆ ಅದು ಬೆಳೀಲಿಕ್ಕೆ ಸಾಧ್ಯ ಇಲ್ಲ. ಬಹುಶಃ ಒಬ್ಬ ಪುನೀತ್ರಂಥ ಒಬ್ಬ ಇಲ್ಲಿನ ವ್ಯವಸ್ಥಾಪಕರಲ್ಲ, ಪುನೀತ್ರಂಥ ಒಬ್ಬ ಯುವಕ ಮತ್ತು ಆ ತಂಡ, ಅದು ಅವರ ನಾವು ಪ್ರಥಮ ಹೆಜ್ಜೆ, ಒಂದು ಮಗು ನಡೆಯುವಾಗಲೇ ಗೊತ್ತಾಗ್ತದೆ ಎಲ್ಲಿ ಎಡವುತ್ತದೆ ಅಂತೇಳಿ, ಆ ಹೆಜ್ಜೆ ಇಡುವಾಗಲೇ ಗೊತ್ತಾಗುತ್ತೆ ಅಂತ. ಆ ಹೆಜ್ಜೆ ಬಹಳ ಸ್ಟ್ರಾಂಗ್ ಆಗಿದ್ದಾರೆ ಪುನೀತ್. ಆ ಹೆಜ್ಜೆಯ ಮೂಲಕ ಪ್ರಥಮ ವರ್ಷದಲ್ಲಿ ಇಷ್ಟೆಲ್ಲ ಗ್ರಾಹಕರನ್ನು ಬರುವಾಗ ಆಳುವರು ಕೇಳಿದರು, ಹೇಗುಂಟು ವ್ಯವಹಾರಗಳು, ಅನೇಕ ಕೋಟಿಗಳ ಕಥೆಗಳು ಹೇಳಿದರು. ಇವತ್ತು ಔಟ್ಸ್ಟ್ಯಾಂಡಿಂಗ್ ಬಗ್ಗೆ, ಸಾಲಗಳ ಬಗ್ಗೆ ಹೇಳಿದರು, ಸುಮಾರು 80 ಲಕ್ಷಕ್ಕಿಂತ ಸಾಲ ಆಯಿತು. ಆದರೆ ಇದರ ಫಲಿತಾಂಶಗಳ ಬಗ್ಗೆ ಬಂದಾಗ ಸರ್ ಲಾಭಾಂಶಗಳು ಏನು ಇಲ್ಲ ಎನ್ನುವ ಒಂದು ಮಾತನ್ನು ಕೂಡ ಅವರು ಹೇಳಿದರು. ಆದರೆ ಇವತ್ತು ಲಾಭದ ಉದ್ದೇಶಗಳಲ್ಲ, ಇವತ್ತು ಏನು ಆಲ್ವಿನ್ರವರ ಒಂದು ಉದಾತ್ತವಾದ ದೂರದರ್ಶಿತ್ವದ ಚಿಂತನೆ ಇದೆಯಲ್ಲ, ಇದನ್ನು ನಾವು ಮನಗಾಣಬೇಕು. ಈ ಪುತ್ತೂರಿನ ಆಸುಪಾಸಿನ ಜನಮಾನಸಕ್ಕೆ ಒಂದು ಆರ್ಥಿಕ ಶಕ್ತಿಯನ್ನು ಕೊಡಬೇಕು ಅಂತ. ಇವತ್ತು ನಾವು ಇವತ್ತು ಸರ್ಕಾರಗಳ ಗ್ಯಾರಂಟಿ ಸ್ಕೀಮುಗಳು, ನಾನು ಯಾವುದರ ಪ್ರಚಾರಗಳ ಬಗ್ಗೆ ಮಾತಾಡ್ತಾ ಇಲ್ಲ, ಈ ಗ್ಯಾರಂಟಿ ಸ್ಕೀಮಿನ ಮೂಲಕ ನಮ್ಮ ಬ್ಯಾಂಕುಗಳು ಹೇಳ್ತದೆ ಇವತ್ತು ಮರುಪಾವತಿ ಚೆನ್ನಾಗಿದೆ ಅಂತ, ಸಹಕಾರ ಸಂಘಗಳು, ನವೋದಯ ಸಂಸ್ಥೆಗಳು ಹೇಳ್ತದೆ ಇವತ್ತು ಮರುಪಾವತಿ ಚೆನ್ನಾಗಿದೆ ಅಂತ. ಯಾವ ಒಂದು ಆರ್ಥಿಕವಾದ ಶಕ್ತಿ ನಮಗೆ ಬಂದಾಗ ನಾವು ವ್ಯಾವಹಾರಿಕವಾಗಿ ಕೂಡ ಚೆನ್ನಾಗಿರ್ತೇವೆ ಅಂತ. ಆ ದೃಷ್ಟಿಯಲ್ಲಿ ಪ್ರಥಮ ವಾರ್ಷಿಕೋತ್ಸವ ಮಾಡ್ತಕ್ಕಂಥ ಇವತ್ತು ಏನು ಪುನೀತ್ ಮತ್ತು ಆಲ್ವಿನ್ ಜೋಯರ್ ಅವರ ಈ ಸಂಸ್ಥೆ 100 ವಾರ್ಷಿಕೋತ್ಸವಗಳನ್ನು 15 ಮತ್ತು ಸುಮಾರು 100 ಬ್ರ್ಯಾಂಚುಗಳ ವಾರ್ಷಿಕೋತ್ಸವವನ್ನು 100 ವರ್ಷಗಳು ಮಾಡುವುದರ ಮೂಲಕ ಈ ಸಂಸ್ಥೆ ಬೆಳಗಲಿ. ಇವತ್ತು DVG ಇನ್ನೊಂದು ಕಡೆ ಹೇಳ್ತಾರೆ, ಹುಲ್ಲಾಗು ಬೆಟ್ಟದಡಿ ಮನೆಗೆ ಮಲ್ಲಿಗೆಯಾಗು. ನೀವು ಚೆನ್ನಾಗಿ ಬೆಳಿಬೇಕು, ಆದ್ರೇ ಈ ಸಮಾಜಕ್ಕೆ ನೀವು ಬೆಲ್ಲ ಸಕ್ಕರೆಯಾಗಲಿಕ್ಕೆ ಸಾಧ್ಯ ಆಗ್ತದೆ. ಹುಲ್ಲಾಗು ಬೆಟ್ಟದಡಿ ಮನೆಗೆ ಮಲ್ಲಿಗೆಯಾಗು, ಬೆಲ್ಲ ಸಕ್ಕರೆಯಾಗು ದೀನ ದುರ್ಬಲರಿಂಗೆ ಎಲ್ಲರೊಳಗೊಂದಾಗು ಮಂಕುತಿಮ್ಮನ್. ಆ ಅವಕಾಶಗಳು ಬರಲಿ, ಉತ್ತಮವಾದಂಥ ಒಂದು ಸಂಸ್ಥೆ ಈ ಜಿಲ್ಲೆಯಲ್ಲಿ ಮೂಡಿ ಬರಲಿ ಅಂತ ಹಾರೈಸುತ್ತಾ, ವಿಶೇಷವಾಗಿ ನನ್ನನ್ನು ಕೂಡ ಈ ಕಾರ್ಯಕ್ರಮಕ್ಕೆ ಆಮಂತ್ರಿಸಿದ ಮತ್ತು ಅನೇಕ ಬಾರಿ ಫೋನ್ ಮಾಡಿದ ಶ್ರೀ ಪುನೀತ್ ಮತ್ತು ಅವರ ತಂಡಕ್ಕೆ ನನ್ನ ನಮನಗಳನ್ನು ಸಲ್ಲಿಸ್ತೇನೆ. ನಮಸ್ಕಾರ. ಸಮಯ ಹತ್ರ 1 ಗಂಟೆ ಆಗ್ತಾ ಬಂತು. ಮಾತಾಡುವಂಥ ಸಮಯಗಳಿದಲ್ಲ. ಇನ್ನೊಬ್ಬರು ಅಧ್ಯಕ್ಷರು ಮಾತಾಡಲಿಕ್ಕಿದ್ದಾರೆ, ತುಂಬ ಮಾತಾಡಬೇಕಾಗ್ತದೆ. ಯಾಕೆ ಅಂತೇಳಿದ್ರೆ 1ನೇ ವರ್ಷದ ನಡೆದು ಬಂದ ಹಾದಿಗಳನ್ನೇ ಹೇಳಬೇಕು. ನಾನು ಮೊನ್ನೊಂದು ಕಾರ್ಯಕ್ರಮದಲ್ಲಿ ಇವರು ಬಂದಿದ್ದರು. ನಾನು ಒಂದು 3 ಜನರ ಬಗ್ಗೆ ಇಲ್ಲಿ ಪರಿಚಯನ ಮಾಡ್ತೀನಿ. ಒಬ್ಬರು ಪುನೀತ್,
ನಿಮಗೆ ಅವರನ್ನು ನೋಡುವಾಗ ಒಬ್ಬ ಸಾಮಾನ್ಯ ವ್ಯಕ್ತಿ ಥರ ಅಲ್ಲಿ ಬದಿಯಲ್ಲಿ ಕೂತ್ಕೊಂಡು ಏನೂ ಗೊತ್ತಿಲ್ಲ ಥರ ಒಮ್ಮೆ ಫೋನ್ ಒತ್ತಾರೆ ಇದೆಲ್ಲ ನೋಡ್ತಾ ಇರ್ಬೋದು. ಅವರ ಮನಸ್ಸಲ್ಲಿ, ಅವರ ಹೃದಯದಲ್ಲಿ, ಅವರ ಆ್ಯಕ್ಟಿವಿಟೀಸ್ ನಮಗೆ ಇಲ್ಲಿ ಸಿಂಪಲ್ಲಾಗಿ ಕಾಣ್ಬೋದು. ಆದರೆ ಒಬ್ಬ ಅದ್ವಿತೀಯ ವ್ಯಕ್ತಿ, ಇವತ್ತಿನ ಯೋಚನೆಗಳು ಭವಿಷ್ಯದ ಯೋಚನೆಯನ್ನು ಮಾಡುವಂಥ ವ್ಯಕ್ತಿ, ಅದು ಪುನೀತ್. ಈ ಸಂಸ್ಥೆ ಬೆಳಿಬೇಕಿದ್ರೆ ಅವರ ಕೂಡ ಒಂದು ಬಹುದೊಡ್ಡವಾಗಿರತಕ್ಕಂಥ ಸಾಧನೆ ಅವರಲ್ಲಿದೆ. ಮತ್ತು ನಮ್ಮ ಬಡಗುಣ್ಣವರವರು ಒಂದು ಮಾತು ಹೇಳಿದರು, ರಾಜ್ಯದಲ್ಲಿ ಪುತ್ತೂರು ಒಂದು ಒಳ್ಳೆಯ ಹೆಸರಿದೆ ಅಂಥೇಳಿ, ಸೂಕ್ಷ್ಮ ಪ್ರದೇಶ ಅಂಥೇಳಿ ಬರೀತಾರೆ ಅಂಥೇಳಿ. ಸೂಕ್ಷ್ಮ ಪ್ರದೇಶ ಅಂತೇಳುವಂಥದ್ದು ಸ್ಪಷ್ಟ. ದಕ್ಷಿಣ ಕನ್ನಡ ಮ್ಯೂಚುವಲ್ ಬೆನಿಫಿಟ್ ಮತ್ತು ಯಾವುದೇ ಒಂದು ಸಂಸ್ಥೆ ಪುತ್ತೂರಲ್ಲಿ ಮಾಡಬೇಕಿದ್ರೆ ಸೂಕ್ಷ್ಮವಾಗಿ ಕೆಲಸ ಮಾಡಿ ಅಂತೇಳಿ ಕೂಡ ನಿಮಗೊಂದು ಜವಾಬ್ದಾರಿ ಇದು ಪುತ್ತೂರಲ್ಲಿ. ಆದ ಕಾರಣ ಇದು ಪುತ್ತೂರು ಒಂದು ಸೂಕ್ಷ್ಮ ಪ್ರದೇಶ. ಸೂಕ್ಷ್ಮವಾಗಿ ಜನರು ನಿಮ್ಮನ್ನು ನೋಡ್ತಾರೆ, ಸೂಕ್ಷ್ಮವಾಗಿ ನಿಮ್ಮಲ್ಲಿ ಏನು ಕೆಲಸ ಮಾಡ್ತಾರೆ, ವಹಿವಾಟುಗಳನ್ನು ಮಾಡ್ತಾರೆ. ನೀವು ಎಚ್ಚರಿಕೆಯಿಂದಿರಬೇಕು ಅಂತ ಕೂಡ ನಾವು ಅದನ್ನು ಇನ್ನೊಂದು ರೀತಿಯಲ್ಲಿ ಕೊಂಡೋಗುವ ಅನ್ನುವಂಥದ್ದು ಮಾಹಿತಿ ನಂದು. ಮತ್ತೊಂದು ಕೃಷ್ಣನಾಗ ಹೇಳಿದರು, ಇದು ನಮ್ಮ ಆಲ್ವಿನ್ ಅವರ ಮದುವೆಗಾಗದ ಕೊಡಲಿಕ್ಕೆ ಅವರಿಗೆ ಒಂದು 10 ಸಲ ಫೋನ್ ಮಾಡಿದ್ರು ಅಂತ. ನಾನು ನಿಮ್ಮ ಹತ್ರ ಕ್ಷಮೆಯನ್ನು ಕೇಳುತ್ತೇನೆ. ನೀವು ಮತ್ತು ನಿಮ್ಮ ಮಡದಿಯವರಿದ್ದೀರಿ, ನಿಮಗೆ ಒಳ್ಳೆಯದಾಗಲಿ, ಮಾಲಿಂಗೇಶ್ವರ ದೇವರ ಆಶೀರ್ವಾದದಿಂದ ಬದುಕು ಒಳ್ಳೆಯದಾಗಲಿ. ಯಾಕೆ ಅಂತೇಳಿದರೆ ನನಗೂ ಕೂಡ ಮದುವೆಗೆ ಆಮಂತ್ರಣ ಮಾಡಲಿಕ್ಕೆ ಪುನೀತ್ ಅವರು ಒಂದು 5-6 ಸಲ ಫೋನ್ ಮಾಡಿದ್ದಾರೆ, ನಾನು ಸಿಗಲಿಲ್ಲ. ಆ ಸಮಯ ಯಾಕೆ ಅಂತೇಳಿದ್ರೆ ಒಂದು ದೈವಾರಾಧನೆ ಒಂದು ಸೀಸನ್ ಟೈಮ್ ಅದು. ಆದ ಕಾರಣ ಬೆಳಿಗ್ಗೆ ಒಂದು 10 ಗಂಟೆಗೆ ನಿದ್ರೆ ಮಾಡಿದರೆ ಸಂಜೆ 4 ಗಂಟೆಗೆ ಹೊತ್ಕೊಂಡು ಹೋಗ್ತೀವಿ. ಆದ ಕಾರಣ ಬರಲಿಕ್ಕಾಗಲಿಲ್ಲ. ನಾವು ನಂಬಿರೋಂಥ ದೇವರ ಆಶೀರ್ವಾದ ನಿಮ್ಗೆಲ್ರಿಗೆ ಇರಲಿ ಅಂತ ನಾನು ಕೇಳ್ಕೊಳ್ತೀನಿ. ಒಂದು ಮತ್ತು 1ನೇ ವರ್ಷದ ವಾರ್ಷಿಕೋತ್ಸವ ಅಂತ ಹೇಳಿದರು. 15 ಸಂಸ್ಥೆ ಆಗಿದೆ ಅಂತ ಹೇಳಿದರು. ಇಲ್ಲಿ ಆರಂಭ ಮಾಡುವಾಗ ಇದು 7ನೇ ಸಂಸ್ಥೆ ಆಗಿತ್ತು ಅಲ್ವಾ? ಈಗ 15 ಸಂಸ್ಥೆ ಆಗಿದೆ. ಆಗ 8 ಸಂಸ್ಥೆ ಜಾಸ್ತಿ ಆಗಿದೆ. ಅಲ್ವಿನವರು ತಪ್ಪು ಮಾಡಿದ್ರು ಅಂತ ತಿಳ್ಕೊಳ್ತೀನಿ ನಾನು. ಯಾಕೆ ಅಂತ ಹೇಳಿದ್ರೆ ನೀವು 7ನೇ ಸಂಸ್ಥೆಯಲ್ಲಿ ಆರಂಭ ಮಾಡಬಾರ್ದಿತ್ತು. 1ನೇ ಸಂಸ್ಥೆ ನೀವು ಇಲ್ಲಿ ಆರಂಭ ಮಾಡ್ತಿದ್ರೆ ಇವತ್ತು ನೀವು 25ನೇ ಸಂಸ್ಥೆಯನ್ನು ನೀವು ಮಾಡ್ತಾಯಿದ್ರಿ. ಅದು 100% ಪುತ್ತೂರಲ್ಲಿ ಅರುಣಣ್ಣ ಹೇಳಿದರು, ಆಳ್ವಾರ್ ಹೇಳಿದರು, ಮತ್ತು ಅವರೆಲ್ಲ ಹೇಳಿದರು ಇಲ್ಲಿ ಬಂದವರು ಬೆಳೀತಾರೆ. ಬಡಗುನೂರವರು ಕೂಡ ಹೇಳಿದರು ಇಲ್ಲಿ ಬಂದವರು ಬೆಳೀತಾರೆ ಅಂತೇಳಿ. ಹಿಂದೂ, ಮುಸ್ಲಿಂ, ಕ್ರಿಶ್ಚಿಯನ್ ಯಾವುದನ್ನು ನೋಡದೆ ಮಾಲಿಂಗೇಶ್ವರ ಪ್ರತಿಯೊಬ್ಬರನ್ನು ಕೈ ಹಿಡಿತಾನೆ ಇಲ್ಲಿ. ಮತ್ತೊಂದು ಏನಂತೇಳಿದರೆ, ನೀವು ದರ್ಬೆಯಿಂದ ಬಳುವರ ತನಕ ಹೋಗಿ ಸಿಂಪಲ್ಲಾಗಿ ನೋಡ್ಕೊಂಡು ಹೋಗೋದಾದರೆ ಇಲ್ಲಿ ಇದ್ದವರ ಅಂಗಡಿಗಳಿಗಿಂತ ಇಲ್ಲಿ ಬಂದವರ ಅಂಗಡಿಗಳಿಗೆ ಜಾಸ್ತಿ ಇರುವಂಥದ್ದು, ಅವರೇ ಒಳ್ಳೆಯದಾಗಿರೋಂಥದ್ದು. ಆದ ಕಾರಣ ಈ ಸಂಸ್ಥೆಯವರು, ನೀವು ಮಂಗಳೂರಿಂದ ಬಂದಿದ್ದೀರಿ, ಎತ್ತನ ಮಾಮರವೋ ಎತ್ತನ ಕೋಗಿಲೆಯೋ ಎತ್ತಣದಿತ್ತ ಸಂಬಂಧ ಎತ್ತಣವಯ್ಯ ಅನ್ನುವಂಥ ಮಾತಿನೊಂದಿಗೆ ನೀವು ಬಂದಿದ್ದೀರಿ. ಖಂಡಿತವಾಗಿಯೂ ನಿಮ್ಮನ್ನು ಮಾಲಿಂಗೇಶ್ವರ ದೇವರು ಕೈ ಹಿಡಿತಾರೆ. ನೀವು 25ನೇ ಸಂಸ್ಥೆ ಆಗುವಾಗ ನನ್ನದೊಂದು ಕೋರಿಕೆ ಇದೆ, ಎಲ್ಲ ಸಂಸ್ಥೆಯ ಗ್ರಾಹಕರನ್ನು ಸೇರಿಸ್ಕೊಂಡು ಒಂದು ದೊಡ್ಡ ಕಾರ್ಯಕ್ರಮನ ಪುತ್ತೂರಲ್ಲಿ ನೀವು ಮಾಡಬೇಕು ಅಂತ ನನ್ನದೊಂದು ಕೋರಿಕೆ ಇದೆ. ಮತ್ತು ಕೃಷ್ಣ ಉಪಾಧ್ಯಾಯರು ಒಂದು ಮಾತು ಹೇಳಿದರೆ, ಏನು ಅಂತೇಳಿದರೆ ಬಂದಾಗ ನಗುಮುಖದಿಂದ ನೋಡಬೇಕು ಅಂತ. ಇತ್ತೀಚೆಗೆ ನಾನು ಅನುಭವಿಸಿದಂಥ ಮಾತನ್ನು ಒಂದು ಹೇಳ್ತೀನಿ. ಬಂದ ಕೂಡಲೇ ಅರುಣನ್ರ ಹತ್ರ ಮಾತಾಡೋದು, ಶಿವರಾಮ ಎಲ್ಲರ ಹತ್ರ ಮಾತಾಡ್ತಾರೆ. ಈ ಇನ್ಸೂರೆನ್ಸ್ ಅವರು ಒಂದು ಸ್ಕೀಮ್ ಅವ್ರ ಹತ್ರ ಬರ್ತಾರೆ, ನಿಮ್ಮನ್ನಲ್ಲಿ ನೋಡಿದ್ದೀನಿ, ನಿಮಗೆ ರಾಜ್ಯೋತ್ಸವ ಆಗಿದೆ, ನೀವು ಅಲ್ಲಿದ್ದೀರಲ್ವ. ಅರುಣನ ಹತ್ರ ನೀವು ಅಲ್ಲಿ ಭಾಷಣ ಮಾಡ್ತಾಯಿದ್ದೀರಿ ಅಂತ. ಇವು ಶಿವರಾಮನ ಹತ್ರ ನೀವು ಕಬಡ್ಡಿಯಲ್ಲಿದ್ದೀರಿ, ಅಲ್ಲಿದ್ದೀರಿ, ಇಲ್ಲಿದ್ದೀರಿ ಅಂತ ಹೇಳ್ತಾರೆ. ಒಂದು 2-3 ನಿಮಿಷ ಆದ ತಕ್ಷಣ ಹೇಳ್ತಾರೆ, ಎಂಕಲ್ ನಂಗೆ ಸ್ಕೀಮ್ ಉಂಟು, ನಂಗೆ ಸೇರುವಾರ ಅಂತ, ನಮ್ಮದೊಂದು ಬೆನಿಫಿಟ್ ಸ್ಕೀಮ್ ಉಂಟು, ಸೇರಿಸ್ತೀರಾ ಅಂತೇಳಿ. ಇನ್ಸೂರೆನ್ಸ್ ನೀವು ಯಾವತ್ತೂ ಕೂಡ ಗ್ರಾಹಕರನ್ನು ಹುಡ್ಕೊಂಡು ಹೋಗಬೇಡಿ. ಈ ಸಂಸ್ಥೆ 1 ವರ್ಷ ಪುತ್ತೂರಲ್ಲಿ ಆಗಿದೆ ಅಂತೇಳಿದರೆ ನಗುಮುಖದಿಂದ ಪ್ರಾಮಾಣಿಕತೆಯಿಂದ ಸೇವೆಯನ್ನು ಮಾಡಿ ಗ್ರಾಹಕರು, ಪುತ್ತೂರವರು ನಿಮ್ಮನ್ನು ಹುಡುಕಿಕೊಂಡು ಬರ್ತಾರೆ. ಅದು 100ಕ್ಕೆ 100 ಸತ್ಯ. ಇಲ್ಲಿ ಸಂಸ್ಥೆಗಳು ಯಾವುದೂ ಕೂಡ ನೀವು ಬೇಕಿದ್ರೆ ನೋಡ್ಕೊಳ್ಳಿ, ಇಲ್ಲಿ ಎಲ್ಲರೂ ಇದ್ದಾರೆ. ನಾವು ಸಣ್ಣ ಏಜ್, ನನಗೆ ಅರುಣ ನನಗೆ ಗೊತ್ತಿದೆ, ಶಿವರಾಮ ನನಗೆ ಗೊತ್ತಿದೆ. ಯಾಕೆ ಅಂತೇಳಿದ್ರೆ ಶಿವರಾಮನ್ನ ಒಂದು ಟೈಮಲ್ಲಿ ಯಾವಾಗ ಬಿಂದು ಸಂಸ್ಥೆಯ ಓನರ್ ಇದ್ರಲ್ಲ, ಅವ್ರ ಜೊತೆ ಬಿಸ್ನೆಸ್ ಮಾಡಿದವರು ಆ ಟೈಮಲ್ಲಿ. ಅವ್ರು ಬೇರೆ ರೂಟಲ್ಲಿ ಹೋದ್ರು, ಇವರು ಬೇರೆ ರೂಟಲ್ಲಿ ಬಂದರು ಅಷ್ಟೇ. ಆದರೆ ಯಾರೂ ಕೂಡ ಅವರ ಸ್ವಂತದಿಂದ ಬಿಸ್ನೆಸ್ಸನ್ನು ಸ್ಟಾಪ್ ಮಾಡಿದ್ದಾರೆ ಹೊರತು ಯಾವತ್ತೂ ಪುತ್ತೂರವರವರಿಗೆ ಮೋಸ ಮಾಡಿಲ್ಲ, ಪುತ್ತೂರವರನ್ನು ಸೋಲಿಸಲಿಲ್ಲ. ಪುತ್ತೂರವರು ಯಾವತ್ತೂ ಬಂದವರನ್ನು ಕೈ ಹಿಡಿತಾರೆ. ಆದ ಕಾರಣ ಜೈನ ಕಾಶಿಯಲ್ಲಿ ಆರಂಭ ಆದಂಥ ಒಂದು ಸಂಸ್ಥೆ ಧರ್ಮಕಾಶಿಯಲ್ಲಿ 7ನೇ ಸಂಸ್ಥೆ ಮಾಡಿಕೊಂಡು 1ನೇ ವರ್ಷದ ಕಾರ್ಯಕ್ರಮದಲ್ಲಿ ನೀವು ಇದ್ದೀರಿ. ಒಳ್ಳೆಯದಾಗಲಿ ಎನ್ನುವಂಥ ಮಾತನ್ನು ಹೇಳ್ಕೊಂಡು
ಉಪಾಧ್ಯಾಯರಿಗೊಂದು ಮಾತು ಹೇಳ್ತೀನಿ, ನೀವು ಈ ಸಂಸ್ಥೆಯಲ್ಲಿ ತೊಡಗಿಸ್ಕೊಳ್ಳಿಕ್ಕೆ ಅಷ್ಟು ದೊಡ್ಡವರಲ್ಲ ಅಂತ ಹೇಳ್ಕೊಂಡ್ರಿ. ನಾನು ಅರುಣನ್ನ ಹೇಳಿದ್ವಿ, ಲೋನ್ ತೆಗೆದು ಕೂಡ ನೀವು ಇಲ್ಲಿ ಮೆಂಬರ್ ಆಗ್ಬೋದು. ಅಲ್ಲಿ ಹೇಳಿದ್ದು ನಾನು ಯಾಕೆ ಅಂತೇಳಿದ್ರೆ ಇಲ್ಲಿ ನಾನು ಹೇಳೋಂಥದ್ದು ಈ ಸಂಸ್ಥೆಯ ಬಗ್ಗೆ ನನಗೆ ಆತ್ಮೀಯತೆ ಯಾಕೆ ಅಂತೇಳಿದರೆ ಇಲ್ಲಿಯ ಸ್ಟಾಫ್ಗಳು, ಇಲ್ಲಿಯ ಪುನೀತ್ ಎಲ್ಲರೂ ಕೂಡ ಒಂದು ನಗುಮುಖದಿಂದ ಬಂದ ಕೂಡಲೇ ಮಾತಾಡ್ತಾರೆ. ಎಲ್ಲಿ ಸಿಕ್ಕಿದರೂ ಕೂಡ ನಮ್ಮಲ್ಲಿ ಸ್ಕೀಮ್ ಇದೆ, ನಮ್ಮಲ್ಲಿ ಮ್ಯೂಚುವಲ್ ಬೆನಿಫಿಟ್ ಇದೆ, ಯಾವುದು ಕೂಡ ಅಲ್ಲಿ ಎಲ್ಲಿ ರೋಡ್ ಸೈಡಲ್ಲಿ ಸಿಕ್ಕಿದಾಗ ಫಂಕ್ಷನಲ್ಲಿ ಹೇಳ್ತಾ ಇಲ್ಲ. ಇಲ್ಲಿ ಬಂದಾಗ ಮಾತ್ರ ನೀವು ಹೇಳ್ತೀರಾ. ಅದೇ ಬೇಕಾಗಿರೋಂಥದ್ದು. ಯಾವಾಗ ಒಂದು ಸಂಸ್ಥೆಯನ್ನು ನೀವು ರಸ್ತೆಗೆ ತೊಗೊಂಡೋಗ್ತೀರಿ, ಸಂಸ್ಥೆಯನ್ನು ನೀವೇ ರಸ್ತೆಗೆ ತೊಗೊಂಡೋದಾಗೆ. ಯಾವಾಗ ಸಂಸ್ಥೆಯನ್ನು ನೀವು ಸಂಸ್ಥೆಯ ಒಳಗಡೆ ಜನರಿಗೆ ಅದನ್ನು ಎಕ್ಸ್ಪ್ಲೇನ್ ಮಾಡ್ತೀರಿ, 100ಕ್ಕೆ 100 ಆ ಸಂಸ್ಥೆ ಬೆಳೀತದೆ. ಆದ ಕಾರಣ ಬೆಳೆಯುವಂಥ ಪುತ್ತೂರಿನಲ್ಲಿ ಅವರು ಬಡಗನ್ನೂರು ಅವರು ಹೇಳಿದರು, ಶಿವರಾಮನ್ ಹೇಳಿದರು, ಅವ್ರು ಹೇಳಿದರು GDP ಅಂತೇಳಿ, ಇವರು ಹೇಳಿದರು ಮೆಡಿಕಲ್ ಕಾಲೇಜ್ ಅಂತೇಳಿ. ಪುತ್ತೂರು ಪ್ರತಿಯೊಂದು ವಿಚಾರದಲ್ಲಿ, ಶಿಕ್ಷಣ ಆಗಿರಲಿ, ವ್ಯಾಪಾರ ಆಗಿರಲಿ, ವಹಿವಾಟಾಗಿರಲಿ, ಪ್ರತಿಯೊಂದರಲ್ಲಿಯೂ ಕೂಡ ಕರ್ನಾಟಕದಲ್ಲಿ ನಂಬರ್ 1 ಪುತ್ತೂರು. ಆದ ಕಾರಣ ದಕ್ಷಿಣ ಕನ್ನಡ ಮ್ಯೂಚುವಲ್ ಫಂಡ್ ಬೆನಿಫಿಟ್ ನಿಧಿ ಲಿಮಿಟೆಡ್ ನನ್ನ ಒಂದು ಸ್ವಾರ್ಥ ಪ್ರಕಾರವಾಗಿ ಎಷ್ಟೇ ಸಂಸ್ಥೆ ನೀವು ಮಾಡಿ ಪುತ್ತೂರು ಅದರಲ್ಲಿ ನಂಬರ್ 1 ಇರಬೇಕು ಅಂತೇಳಿ ನಾನು ನಿಮ್ಮ ಹತ್ರ ಕೇಳ್ಕೊಂಡು, ಒಳ್ಳೆಯದಾಗಲಿ. ಮಾಲಿಂಗೇಶ್ವರ ತಾಯಿ ಉಳ್ಳಾಲ್ತಿ ಆಶೀರ್ವಾದದಿಂದ ನಿಮ್ಮ ಸಂಸ್ಥೆ ಬೆಳೀಲಿ. ನೀವು ಕೂಡ ಇನ್ನು ಅವರಿಗೆ ಒಳ್ಳೆಯ ಸಪೋರ್ಟನ್ನು ಕೊಟ್ಕೊಂಡು ಈ ಸಂಸ್ಥೆಯನ್ನು ಬೆಳೆಸುವಲ್ಲಿ ನಿಮ್ಮ ಅಲ್ವಿನ್ ಜೊತೆ ನೀವು ಕೂಡ ಸೇರಿಕೊಂಡು ಸಂಸ್ಥೆಯನ್ನು ಬೆಳೆಸಿ ಎನ್ನುವಂಥ ಮಾತಿನೊಂದಿಗೆ ನಾನು ಮಾತನ್ನು ಮುಗಿಸ್ತೀನಿ. ಜೈ ಹಿಂದ್. ಮೊದಲನೇದಾಗಿ ಇವತ್ತಿನ ಈ ಪುತ್ತೂರು ಶಾಖೆಯ ಮೊದಲನೆಯ ವಾರ್ಷಿಕೋತ್ಸವ ಸಮಾರಂಭದ ಪರವಾಗಿ ನಾನು ಶಾಖಾಧ್ಯಕ್ಷರು ಶ್ರೀ ಪುನೀತ್ ವಿಜೆ ಹಾಗೂ ಶ್ರೀ ಮಾಲತಿ ಉಪಾಧ್ಯಕ್ಷರು ಇವರಿಗೆ ಶುಭಾಶಯಗಳನ್ನು ಕೋರ್ತಾ ಇದ್ದೆ. ಅದೇ ರೀತಿ ಇವತ್ತಿನ ಕಾರ್ಯಕ್ರಮದ ಮುಖ್ಯ ಅತಿಥಿಗಳಾಗಿ ಆಗಮಿಸಿರ್ತಕ್ಕಂತಹ ಶ್ರೀ ಅರುಣ್ ಕುಮಾರ್ ಪುತ್ತಿಲರವರೇ, ಶ್ರೀಕೃಷ್ಣ ಉಪಾಧ್ಯಾಯರವರೇ, ಶ್ರೀ ಶಿವರಾಮ್ ಆಳ್ವಾರವರೇ, ಶ್ರೀ ದೀಪಕ್ ಮ್ಯಾನೇಜರ್ಸ್ರವರೇ, ಶ್ರೀ ನರಸಿಂಹ ಪ್ರಸಾದ್ ಅವರೇ, ಶ್ರೀ ಮೊಹಮ್ಮದ್ ಬಡಗನ್ನೂರವರೇ, ಶ್ರೀ ಮನ್ಮಥ ಶೆಟ್ಟಿಯವರೇ, ಹಾಗೂ ನಿರಾಪಕರಾಗಿರ್ತಕ್ಕಂತಹ ವಿಜಯ್ ವಿಖ್ಯಾತ್ ಅವರೇ, ಹಾಗೂ ವೇದಿಕೆಯಲ್ಲಿ ಹಾಜರಿರ್ತಕ್ಕಂತಹ ಶ್ರೀ ಪುನೀತ್ ವಿಜಯ್ ಅವರೇ, ಹಾಗೂ ಶ್ರೀ ಮಾಲತಿ ಅವರೇ, ಹಾಗೂ ಎಲ್ಲ ಶಾಖೆಗಳಿಂದ ಇಲ್ಲಿ ಶಾಖಾಧ್ಯಕ್ಷರು ಉಪಾಧ್ಯಕ್ಷರು ಈ ಕಾರ್ಯಕ್ರಮದಲ್ಲಿ ಹಾಜರಿದ್ದಾರೆ. ಅವರೆಲ್ಲರಿಗೂ ಕೂಡ ಇವತ್ತಿನ ಕಾರ್ಯಕ್ರಮಕ್ಕೆ ಸ್ವಾಗತವನ್ನು ಕೋರ್ತಾ, ಸಂಸ್ಥೆಯ ಬಗ್ಗೆ ಒಂದಿಷ್ಟು ವಿಚಾರಗಳನ್ನು ಹಂಚಿಕೊಳ್ಳುವ ಮುಂಚೆ ವೇದಿಕೆಯಲ್ಲಿ ಗಣ್ಯರು ಮಾತಾಡಿದಂಥ ಒಂದಷ್ಟು ಮಾತುಗಳಿಗೆ ಪ್ರತಿಯಾಗಿ ಒಂದಿಷ್ಟು ಮಾತುಗಳನ್ನು ಹೇಳಲಿಕ್ಕೆ ನಾನು ಬಯಸ್ತೇನೆ. ಸಮಯ 1 ಗಂಟೆ ಆಗಿದೆ. ನನ್ನ ಮಾತುಗಳನ್ನು ಒಂದು 15-20 ನಿಮಿಷಕ್ಕೆ ಮೀಸಲಿಡ್ತೇನೆ. ಮಾತಾಡಲಿಕ್ಕೆ ಭಾಳಷ್ಟು ವಿಚಾರಗಳಿದೆ, ಆದರೂ ಸಹ ಪ್ರಯತ್ನ ಪಡ್ತೇನೆ 15-20 ನಿಮಿಷದ ಒಳಗಡೆ ನಾನು ಮುಗಿಸಲಿಕ್ಕೆ ಪ್ರಯತ್ನ. ಮೊದಲನೇದಾಗಿ ಇಲ್ಲಿ ಮಾತಾಡ್ತಾ ಗಣ್ಯರು ಪ್ರಸ್ತಾಪಿಸಿದ ಒಂದಷ್ಟು ವಿಚಾರಗಳು, ಪುತ್ತೂರು ಸೂಕ್ಷ್ಮ ಪ್ರದೇಶ ಅಂತ ಹೇಳಿ, ನಾನು ಇಲ್ಲಿ ಮಾತಾಡೋದಕ್ಕಿಂತ ಮುಂಚೆ ಆ ಸ್ಟೇಜಲ್ಲಿ ಕೂತ್ಕೊಂಡಿರಬೇಕಾದ್ರೆ 2 ಬಾಟಲ್ ನಂದು ನೀರು ಕೂಡ ಖಾಲಿ ಆಯಿತು ಅಲ್ಲಿ ಕುಡಿದು. ಯಾಕೆ ಅಂತ ಹೇಳಿದರೆ, ಪುತ್ತೂರಿಗೆ ನಾನು ಬರುವಾಗ ನಾನು ಗಮನಿಸಿರುವಂಥದ್ದು, ಇಲ್ಲಿ ದೇವರೊಂದು ಒಳ್ಳೆ ಟ್ಯಾಲೆಂಟ್ ಕೊಟ್ಟಿದ್ದಾರೆ. ಅದು ಮಾತಾಡುವ ಟ್ಯಾಲೆಂಟ್. ಎಲ್ಲರಿಗೆ ಅದೊಂದು ಟ್ಯಾಲೆಂಟ್ ಬರೋದಿಲ್ಲ. ಇಟ್ಸ್ ಅ ಗಾಡ್ಸ್ ಗಿಫ್ಟ್ ಅಂತ ಹೇಳ್ತಾರೆ. ಭಾಳ ಖುಷಿಯಾಗ್ತದೆ. ಪುತ್ತೂರಿನಲ್ಲಿ ಎಲ್ಲರೂ ಮಾತನಾಡುವಂಥವ್ರು ಇರೋದು, ಆದರೆ ಮಾತಾಡಲಿಕ್ಕೆ ಎಲ್ಲರಿಗೆ ಬರ್ತದೆ, ಆದರೆ ಅದು ಎಷ್ಟು ಕನ್ವೆ ಆಗ್ತದೆ ಅಂತ ಹೇಳೋದು ಬಹಳ ಇಂಪಾರ್ಟೆಂಟ್. ಪುತ್ತೂರಿನವರು ಮಾತಾಡುವಾಗ ಅದು ಕನ್ವೆ ಆಗ್ತದೆ, ಅದರಲ್ಲಿ ಒಂದು ಮೋಟಿವೇಶನ್ ಸಿಗ್ತದೆ. ನಾನು ಭಾಳಷ್ಟು ಸಮಯ ಆನ್ಲೈನಲ್ಲಿ ಏನಾದರೂ ಒಂದು ಫ್ರೀ ಇರುವಾಗ ಆನ್ಲೈನಲ್ಲಿ ಎಕ್ಸ್ಪ್ಲೋರ್ ಮಾಡ್ತಾ ಇರ್ತೇನೆ ಸ್ಪೀಚ್ಗಳನ್ನು. ನಾನು ಭಾಳ ಜಾಸ್ತಿ ಕೇಳಿರುವಂಥದ್ದು ಡಾಕ್ಟರ್ ವಿವೇಕ್ ಬಿಂದ್ರ ಅವರ ಸ್ಪೀಚ್ ಅಥವಾ ಸಂದೀಪ್ ಮಹೇಶ್ವರಿ ಅವರ ಸ್ಪೀಚ್.
ಸಂದೀಪ್ ಮಹೇಶ್ವರಿ ಅಂತೇಳಿ, ಮೋಟಿವೇಶ್ನಲ್ ಸ್ಪೀಕರ್ಸು. ಅದರ ನಂತರ ಯಾರ್ದಾದ್ರು ನಾನು ನೋಡಿದ್ದಿದ್ರೆ ಹಾರ್ಟ್ಲಿ ಹೇಳಬೇಕು ಅಂತೇಳಿ ಅದು ಶ್ರೀಕೃಷ್ಣ ಉಪಾಧ್ಯಾಯರ ಸ್ಪೀಚ್ಗಳನ್ನು ಭಾಳಷ್ಟು ನೋಡಿದ್ದೇನೆ ಫೇಸ್ಬುಕ್ಕಲ್ಲಿ. ಅನವಶ್ಯಕ ಸ್ಪೀಚ್ಗಳನ್ನು ನಾನು ಕೇಳೋದಿಲ್ಲ, ಬಟ್ ಅಗತ್ಯ ಅಂತ ಅನಿಸಿದಾಗ ನಾನು ನೋಡುವಂಥ ಯಾವುದಾದ್ರೂ ಕೆಲವೊಂದು ಸ್ಪೀಚ್ಗಳಿದ್ದರೆ ಅದು ಶ್ರೀಕೃಷ್ಣ ಉಪಾಧ್ಯಾಯರ ಸ್ಪೀಚ್ಗಳು. ಯಾಕೆ ಅಂತ ಹೇಳಿದರೆ, ಸ್ಪೀಚ್ ಯಾವ ಟಾಪಿಕ್ ಬಗ್ಗೆ ಮಾಡ್ತಾರೆ ಅಂತ ಹೇಳೋದು ಇಂಪಾರ್ಟೆಂಟ್ ಅಲ್ಲ, ಆ ಸ್ಪೀಚಲ್ಲಿ ಎಷ್ಟು ಮೋಟಿವೇಶನ್ ಸಿಗ್ತದೆ, ಅದರಲ್ಲಿ ಆ ಸ್ಪೀಚ್ಗಳನ್ನು ಕೇಳಲಿಕ್ಕೆ ನಮಗೆ ಅಷ್ಟು ತಾಳ್ಮೆ ಇದೆಯಾ, ಅದು ನಮಗೆ ಕನ್ವೆ ಆಗ್ತದಾ, ಇದು ಕೂಡ ಮ್ಯಾಟ್ರ್ ಆಗ್ತದೆ. ಹಾಗಾಗಿ ಉಳಿದ ಸ್ಪೀಚ್ಗಳನ್ನು ನಾವು ಜಸ್ಟ್ ನೋಡಿ ಅದು ಕಾಂಟ್ರವರ್ಷಿಯಲ್ ಇದೆಯಾ ನಾನ್ ಕಾಂಟ್ರವರ್ಷಿಯಲ್ ಇದೆ ಅಂತ ಇಗ್ನೋರ್ ಮಾಡಿಬಿಡ್ತೇವೆ. ಬಟ್ ಕನ್ವೆ ಆಗುವಂಥ ಸ್ಪೀಚ್ಗಳಿದ್ರೆ ಅದನ್ನು ನಾವು ಕೇಳ್ತೇವೆ. ಆ ಗುಣ ಇಲ್ಲಿಯ ಪುತ್ತೂರಿನ ಸಭಿಕರಲ್ಲಿ ಇದೆ ಅಂತ ಹೇಳಲಿಕ್ಕೆ ಬಹಳ ಖುಷಿ ಇದೆ ನನಗೆ. ಎರಡನೇ ಮಾತು, ಪುತ್ತೂರು ಸೂಕ್ಷ್ಮ ಪ್ರದೇಶ ಅಂತ ಹೇಳಿ. ಮಂಗಳೂರು ಅತಿ ಸೂಕ್ಷ್ಮ ಪ್ರದೇಶ ಒಂದು ಸಂದರ್ಭದಲ್ಲಿ. ನಾನು ಹೇಳಿಕ್ಕೆ ಬಯಸ್ತೇನೆ, ಮಂಗಳೂರು, ನಾನು ಹುಟ್ಟಿರೋ ಊರು ಪಡೀಲ್ ಕೂಡ ಒಂದು ಟೈಮಲ್ಲಿ ಅತಿ ಸೂಕ್ಷ್ಮ ಪ್ರದೇಶ. ಆದರೆ ಬೆಳವಣಿಗೆ ಹೊಂತ ಅಭಿವೃದ್ಧಿ ಆಗ್ತಾ ತಂತ್ರಜ್ಞಾನಗಳು ಮುಂದುವರಿತಾ ಇವತ್ತು ಅತಿ ಸೂಕ್ಷ್ಮ ಯಾವ ಪ್ರದೇಶಗಳು ಅಲ್ಲಿ ಇಲ್ಲ. ಮಂಗಳೂರು ಸಿಟಿ ಲಿಮಿಟ್ಸಲ್ಲಿ ಅಂತೂ ಖಂಡಿತವಾಗಲೂ ಇಲ್ಲ ಅಂತ ಹೇಳೋದಕ್ಕೆ ಬಹಳ ಖುಷಿ ಇದೆ. ಯಾಕೆಂತ ಹೇಳಿದರೆ, ಒಂದು ಕಲ್ಲು ಬಿಸಾಡಬೇಕಾದ್ರೂ ಕ್ಯಾಮರಾ ಉಂಟಂದರೆ ನೋಡಿ ಕಲ್ಲು ಬಿಸಾಡೋ ಪರಿಸ್ಥಿತಿ ಇದೆ ಮಂಗಳೂರಿನಲ್ಲಿ. ಸೊ ತಂತ್ರಜ್ಞಾನದ ಪಾತ್ರ ನಮ್ಮ ಆರ್ಥಿಕ ಬೆಳವಣಿಗೆಯಲ್ಲಿ ಎಷ್ಟು ಮುಖ್ಯವೋ ಅದೇ ರೀತಿ ದೇಶ ಮುಂದುವರಿತಾ ಅಥವಾ ತಂತ್ರಜ್ಞಾನ ಮುಂದುವರಿತಾ ಒಂದು ನಗರ, ಒಂದು ಪಟ್ಟಣ, ಒಂದು ಗ್ರಾಮ ಮುಂದುವರಿತದೆ ಅಂತ ಹೇಳಲಿಕ್ಕೆ ಇಲ್ಲಿ ಬಯಸ್ತೇನೆ ನಾನು. ಸೊ ಅತಿ ಸೂಕ್ಷ್ಮ ಇದ್ದ ಪ್ರದೇಶಗಳು ಸೂಕ್ಷ್ಮ ಪ್ರದೇಶಗಳಾಗಿದೆ. ಸೂಕ್ಷ್ಮ ಇದ್ದ ಪ್ರದೇಶಗಳು ಖಂಡಿತವಾಗಲೂ ಇನ್ನು ಬೆಳೀಲಿಕ್ಕೆ ಖಂಡಿತವಾಗ್ಲೂ ಬೆಳೀತದೆ ಅಂತ ಹೇಳಲಿಕ್ಕೆ ಇಲ್ಲಿ ಬಯಸ್ತೇನೆ. ಇನ್ನು ಮೂರನೇದಾಗಿ, ಈ ವ್ಯವಹಾರ ಕ್ಷೇತ್ರಕ್ಕೆ ನಾನು ಇಳಿಬೇಕಾದ್ರೆ ನಾವು ಕೂಡ ಸೋತು ಬಂದವನೇ. ನಂದು ಒಂದು ಫೈನಾನ್ಸ್ ಸಂಸ್ಥೆ ಇತ್ತು. ಆದರೆ ಕೋವಿಡ್ ಟೈಮಲ್ಲಿ ನಾನು ಎಲ್ಲವನ್ನು ಕಳೆದುಕೊಂಡು ಕಿಸೆಯಲ್ಲಿ ಕೇವಲ 300 ರೂಪಾಯಿಗಳನ್ನು ಇಟ್ಕೊಂಡು ಸಾಲ ಮಾಡಿ ಮತ್ತೆ ಉದ್ಯಮ ಕ್ಷೇತ್ರಕ್ಕೆ ಮತ್ತೆ ಇಳಿದವನು. ನಾನೇನು ಕೋಟೆಗಟ್ಟಲೆ ಸಂಪಾದನೆ ಮಾಡಿ, ನನ್ನ ತಂದೆ ತಾಯಿ ಕೋಟೆಗಟ್ಟಲೆ ಆಸ್ತಿ ಇರುವವರೇನೇ ಆಗಿರಲಿಲ್ಲ, ಟು ಬಿ ಹಾನೆಸ್ಟ್. ಆದರೂ ಕೂಡ ಒಂದು ಛಲ ಇತ್ತು, ಏನಾದರೂ ಒಂದು ಸಾಧನೆ ಮಾಡಬೇಕು, ಮಾಡೋದಿದ್ರೆ ವ್ಯವಹಾರವೇ ಮಾಡಬೇಕು ಅಂತ ಹೇಳಿ. ಹಾಗಾಗಿ ಒಂದಿಷ್ಟು ಸಾಲವನ್ನು ಪಡ್ಕೊಂಡು ಆರಂಭ ಮಾಡಿದ ಉದ್ಯಮ. ಆದರೆ ಒಬ್ಬರಿಂದ ಏನಾದರೂ ಸಾಧನೆ ಮಾಡಲಿಕ್ಕಾಗ್ತದಂತ ನೋಡಿದರೆ ಇವತ್ತಿನ ಸಂದರ್ಭದಲ್ಲಿ ಒಬ್ಬರಿಂದ ಏನನ್ನೂ ಮಾಡಲಿಕ್ಕೆ ಸಾಧ್ಯವೇ ಇಲ್ಲ. ಒಂದು ಟೀಮ್ ಬೇಕು, ಒಂದಿಷ್ಟು ಹಿತೈಷಿಗಳು ಬೇಕು, ಸಹೃದಯಿಗಳು ಬೇಕು. ಅದರಲ್ಲಿ ಇವತ್ತು ಪುತ್ತೂರಿನಲ್ಲಿ ಏನೋ ನಾವು ವಿಜಯ್ ಪುನೀತರು ಹಾಗೂ ಮಾಲತಿ ಉಪಾಧ್ಯಕ್ಷರು ಇವರ ನೇತೃತ್ವದಲ್ಲಿ ಏನು ಶಾಖೆಯನ್ನು ಪ್ರಾರಂಭ ಮಾಡಿದೆವು, ಅವರ ಎಫರ್ಟ್ನಿಂದಾಗಿ ಈ ಶಾಖೆ ಬೆಳೆದಿದೆ. ಅದೇ ರೀತಿ ಇತರ ಶಾಖೆಗಳ ಅಧ್ಯಕ್ಷರು ಉಪಾಧ್ಯಕ್ಷರ ಎಫರ್ಟ್ಸ್ಗಳು, ಸಿಬ್ಬಂದಿಗಳ ಹಾನೆಸ್ಟಿ, ಪ್ರಾಮಾಣಿಕತನ ಹಾಗೂ ಅವರ ಎಫರ್ಟ್ಸ್, ಇದೆಲ್ಲದರಿಂದ ಇವತ್ತು ಸಂಸ್ಥೆ ಬೆಳೆದಿದೆ. ಅಷ್ಟು ಮಾತ್ರ ಅಲ್ಲ, ಒಳ್ಳೆಯ ಗ್ರಾಹಕರು ಕೂಡ ಬೇಕು, ಒಳ್ಳೆಯ ಗ್ರಾಹಕರು ಕೂಡ ಬೇಕು. ಕೇವಲ ಸಿಬ್ಬಂದಿ ಆಡಳಿತ ಮಂಡಳಿ ಒಳ್ಳೆದಿದ್ದರೆ ಸಾಕಾಗುವುದಿಲ್ಲ, ಒಳ್ಳೆಯ ಗ್ರಾಹಕರು ಕೂಡ ಬೇಕಾಗ್ತದೆ ಒಂದು ಸಂಸ್ಥೆ ಬೆಳೆಯಬೇಕಿದ್ರೆ. ಅಂಥ ಗ್ರಾಹಕರು ದಕ್ಷಿಣ ಕನ್ನಡ ಜಿಲ್ಲೆಯಲ್ಲಿ ಇರುವುದರಿಂದ ಈ ಸಂಸ್ಥೆ ಬೆಳೆದಿದೆ ಅಂತ ಹೇಳಲಿಕ್ಕೆ ಬಯಸ್ತೇನೆ. ಒಂದು ಕ್ರೆಡಿಟ್ ಗ್ರಾಹಕರಿಗೆ ಕೂಡ ಹೋಗ್ತದೆ. ಅದೇ ರೀತಿ ಕೇವಲ ಗ್ರಾಹಕರು, ಸಂಸ್ಥೆ ಅಥವಾ ಆಡಳಿತ ಮಂಡಳಿ ಇದ್ದರೆ ಸಾಕು ಆಗುವುದಿಲ್ಲ, ಒಳ್ಳೆಯ ಸರ್ಕಾರಗಳು ಕೂಡ ಬೇಕು, ಒಳ್ಳೆಯ ಸರ್ಕಾರಗಳು ಕೂಡ ಬೇಕು ಒಂದು ಸಂಸ್ಥೆ ಬೆಳೆಯಬೇಕಿದ್ರೆ. ಯಾಕೆಂದರೆ ಸರ್ಕಾರದ ಪಾಲಿಸೀಸ್ ಅಥವಾ ಯೋಜನೆಗಳು ಒಂದು ಸಂಸ್ಥೆ ಕಟ್ಟಬೇಕಿದ್ರೆ ಮಹತ್ತರವಾದ ಪ್ರಾಮುಖ್ಯತೆ ವಹಿಸ್ತದೆ. ಇವತ್ತು ಸರ್ಕಾರಗಳು ಕೊಟ್ಟ
ಏನು ತಂತ್ರಜ್ಞಾನದಿಂದ ಕೂಡಿದ ಒಂದು ಪ್ಲ್ಯಾಟ್ಫಾರ್ಮ್ಸ್ಗಳಿರ್ಬೋದು, ಅದರಿಂದ ಬಹಳ ಸುಲಭವಾಗಿ ಒಂದು ವ್ಯವಹಾರವನ್ನು ಯಾವುದೇ ಒಬ್ಬ ಸಾಮಾನ್ಯ ವ್ಯಕ್ತಿ ಕೂಡ ಶುರು ಮಾಡಿ ಯಶಸ್ಸುಗೊಳಿಸಲಿಕ್ಕೆ ಸಾಧ್ಯ ಇದೆ ಅಂತ ನನ್ನ ಭಾವನೆ. ಹಾಗಾಗಿ ಈ ವೇದಿಕೆ ಮುಖಾಂತರ ಸರ್ಕಾರಗಳಿಗೂ ಕೂಡ ಒಂದು ಧನ್ಯವಾದಗಳನ್ನು ಹೇಳಲಿಕ್ಕೆ ಬಯಸ್ತೇನೆ. ಅದು ಯಾವುದೇ ಸರ್ಕಾರ ಇರ್ಬೋದು. ಅದೇ ರೀತಿ ಅಧಿಕಾರಿ ವರ್ಗದವರು ಕೂಡ ಸಪೋರ್ಟ್ ಮಾಡ್ತಾರೆ. ಯಾವುದೇ ಒಂದು ವ್ಯವಹಾರ ನಡೆಸಬೇಕಿದ್ರೆ ಇವತ್ತು ಅಧಿಕಾರಿ ವರ್ಗದ ಬೆಂಬಲ ಕೊಡಬೇಕಾಗ್ತದೆ. ಅವರಿಗೂ ಕೂಡ ಈ ಸಂದರ್ಭದಲ್ಲಿ ಸ್ಥಳೀಯ ಅಧಿಕಾರಿ ವರ್ಗ ಇರ್ಬೋದು, ಅವರಿಗೂ ಕೂಡ ಪುತ್ತೂರಿನ ಅಧಿಕಾರಿ ವರ್ಗಕ್ಕೆ ನಾನು ವಿಶೇಷವಾಗಿ ಧನ್ಯವಾದಗಳನ್ನು ಸಲ್ಲಿಸ್ತಾ ಇದ್ದೇನೆ. ಒಂದಿಷ್ಟು ವಿಚಾರಗಳನ್ನು ಮುಂದುವರೆದು ಸಂಸ್ಥೆಯ ಬಗ್ಗೆ ಮಾತಾಡಲಿಕ್ಕೆ ಬಯಸ್ತೇನೆ. ಕಳೆದ ವರ್ಷ ಪುತ್ತೂರಿನಲ್ಲಿ ಯಾರಾದರೂ ಶೂನ್ಯದಿಂದ ಆರಂಭ ಮಾಡಿದ ಸಂಸ್ಥೆ ಅಂತ ಭಾವಿಸಿದರೆ ತಪ್ಪಾಗ್ತದೆ. ಮೈನಸ್ನಲ್ಲಿ ಆರಂಭಿಸಿದ ಸಂಸ್ಥೆ. ಮೈನಸ್ ಅಂದರೆ ಏನು ಅಂತ ನಾನು ಹೇಳೋದಿಲ್ಲ, ನೀವು ಅಧ್ಯಕ್ಷರನ್ನು ಆಮೇಲೆ ಕೇಳ್ಕೊಳ್ಳಿ ಕಾರ್ಯಕ್ರಮ ಆದಮೇಲೆ. ಮೈನಸ್ನಲ್ಲಿ ಆರಂಭವಾದ ಸಂಸ್ಥೆ ಇವತ್ತು ಬೆಳೆದು ನಿಂತಿದೆ. ಸಾಧಾರಣ 2.5 ಕೋಟಿ ರೂಪಾಯಿಗಳ ನಾವು ವ್ಯಾವಹಾರಿಕ ಗುರಿಯನ್ನು ಇಲ್ಲಿ ನಾವು ಹೊಂದಿದ್ದೆವು. ಅದನ್ನು ಮೀರಿ ನಾವು ಪುತ್ತೂರಿನಲ್ಲಿ ಕಳೆದ 1 ವರ್ಷದಲ್ಲಿ ಬೆಳೆದಿದ್ದೇವೆ ಅಂತ ಹೇಳೋದಕ್ಕೆ ನನಗೆ ಇಲ್ಲಿಯ ಶಾಖಾ ಉಪಾಧ್ಯಕ್ಷರು ಹಾಗೂ ಸಿಬ್ಬಂದಿ ವರ್ಗದ ಮೇಲೆ ಬಹಳಷ್ಟು ಹೆಮ್ಮೆ ಇದೆ. ನಾನು ಅದನ್ನು ಹೆಮ್ಮೆಯಿಂದ ಹೇಳ್ಕೊಳ್ತೇನೆ. ಅದೇ ರೀತಿ ನಾನು ಎರಡನೇದು ಗಮನಿಸಿದ ಅಂಶ ಸಂಸ್ಥೆ ಬಗ್ಗೆ, ಒಂದು ಸಂಸ್ಥೆ ಆರಂಭವಾದ ನಂತರ ಆ ಶಾಖೆಗೆ ನಾನು ಮತ್ತೆ ಭೇಟಿ ಕೊಟ್ಟಾಗ ಎಲ್ಲೋ ಒಂದು ಕಡೆ ಒಂದು ಗೋಡೆಯಲ್ಲಿ ಕಲೆಯಾದರೂ ಇರ್ತದೆ. ನಾನು ಮೊದಲು ಈ ವೇದಿಕೆಗೆ ಬರೋದಕ್ಕಿಂತ ಮುಂಚೆ ಫಸ್ಟ್ ನಾನು ಹೋದದ್ದು ಬ್ರ್ಯಾಂಚಿಗೆ. ನೋಡು, 1 ವರ್ಷ ನಂತರ ಬ್ರ್ಯಾಂಚ್ ಹೇಗೆ ಉಂಟು ಅಂತ ಹೇಳೋದು ಭಾಳ ಇಂಪಾರ್ಟೆಂಟ್ ಆಗ್ತದೆ. ಶುಚಿತ್ವ ಇದೆ ಇಲ್ವಾ ಅಂತ ಹೇಳುವಂಥ. ಆದರೆ ಬಹಳ ಖುಷಿ ಇದೆ, ನಮ್ಮ ಹೆಡ್ ಆಫೀಸಲ್ಲಿ ಕೂಡ ಒಂದು ಕಲೆ ಆದರೂ ಖಂಡಿತ ಕಾಣ್ತದೆ. ಬಟ್ ಪುತ್ತೂರು ಬ್ರ್ಯಾಂಚಲ್ಲಿ ಒಂದು ಗೋಡೆಯಲ್ಲಿ ಒಂದು ಕಲೆ ಕೂಡ ಇಲ್ಲ ಅಂತ ಹೇಳೋದಕ್ಕೆ ಬಹಳ ಹೆಮ್ಮೆ ಇದೆ. ಯಾಕಂದರೆ ಶುಚಿತ್ವ ಕಾಪಾಡಿಕೊಂಡಿದ್ದಾರೆ. ಅದು ಕೂಡ ಬಹಳ ಇಂಪಾರ್ಟೆಂಟ್ ವಿಷಯ ಕೂಡ. ಇನ್ನು ಮುಂದುವರೆದು ಹೇಳಬೇಕಾದ್ರೆ, ಪುತ್ತೂರಿನಲ್ಲಿ ಮೊದಲ ವರ್ಷದ ವಾರ್ಷಿಕೋತ್ಸವದ ನಂತರ ನಾವು 8 ಶಾಖೆಗಳನ್ನು ಹೊಸದಾಗಿ ಆರಂಭ ಮಾಡಿದೆ. ಮನ್ಮಥ ಶೆಟ್ಟರು ಮಾತಾಡ್ತಾ ಹೇಳಿದರು, ಒಂದು ವೇಳೆ ಪುತ್ತೂರಿನಲ್ಲಿ ಮೊದಲ ಶಾಖೆ ಆರಂಭಿಸಿದರೆ 25 ಶಾಖೆಗಳನ್ನು ನಾವು ಪ್ರಾರಂಭ ಮಾಡ್ತಾ ಇದ್ದೀವಿ ಅಂತ ಹೇಳಿ. ಆದರೆ ಪುತ್ತೂರಿನ ನೆಲದಲ್ಲಿ ನಾವು ಕಾಲಿಟ್ಟ ನಂತರ ದೈವದೇವರುಗಳ ಆಶೀರ್ವಾದದಿಂದ ನಾವು ಈ ವರ್ಷದ ಅಂತ್ಯದೊಳಗೆ 25 ಶಾಖೆಗಳನ್ನು ಖಂಡಿತವಾಗಲೂ ಆರಂಭಿಸ್ತೇವೆ. ಯಾಕೆಂದರೆ ಈಗಾಗಲೇ 6 ಬ್ರಾಂಚ್ಗಳ ಕೆಲಸ ನಡೀತಾ ಇದೆ. ಆಟಿ ಮುಗಿದ ನಂತರ ಆಗಸ್ಟ್ 16ರ ಹೊತ್ತಿಗೆ ನಾವು ಇನ್ನೊಂದಿಷ್ಟು ನಮ್ಮ ಶಾಖೆಗಳ ಉದ್ಘಾಟನಾ ಕಾರ್ಯಕ್ರಮವನ್ನು ನೆರವೇರಿಸಲಿಕ್ಕಿದ್ದೇವೆ. ಅದರ ನಂತರ ಅಕ್ಟೋಬರಲ್ಲಿ ತಿಂಗಳಲ್ಲಿ ಬೆಂಗಳೂರಿನಲ್ಲಿ, ಮೈಸೂರು, ಶಿವಮೊಗ್ಗ, ಹಾಸನ, ಸಕಲೇಶಪುರ, ಒಟ್ಟು 6 ಜಿಲ್ಲೆಗಳಲ್ಲಿ ನಮ್ಮ ಶಾಖೆಗಳು ಉದ್ಘಾಟನೆಗೊಳ್ಳಲಿಕ್ಕಿದೆ. ಒಟ್ಟಾರೆಯಾಗಿ ನಾವು ಕರ್ನಾಟಕದಾದ್ಯಂತ ಈ ವರ್ಷ ಒಟ್ಟು 8 ಜಿಲ್ಲೆಗಳಲ್ಲಿ ಒಟ್ಟು ಸಂಸ್ಥೆ 25 ಶಾಖೆಗಳನ್ನು ಹೊಂದುವ ಗುರಿಯನ್ನು ಹೊಂದಿದ್ದೇವೆ. ನಾನು ಕಳೆದ ವರ್ಷ ಮಾಧ್ಯಮ ಮಿತ್ರರ ಜೊತೆಗೆ ಮಾತಾಡ್ತಾ ಒಂದು ಸ್ಟೇಟ್ಮೆಂಟ್ ಕೂಡ ಕೊಟ್ಟಿದ್ದೆ. 2025-26ನೇ ಆರ್ಥಿಕ ಸಾಲಿನಲ್ಲಿ 25 ಶಾಖೆಗಳನ್ನು ನಾವು ಪ್ರಾರಂಭ ಮಾಡ್ತೇವೆ, 50 ಕೋಟಿಯ ಮೇಲೆ ವ್ಯವಹಾರ ಈ ವರ್ಷ ನಡೆಸ್ತೇವೆ ಅಂತ ಹೇಳಿದ್ದೆ. ಹಾಗೂ ಖಂಡಿತವಾಗಲೂ ನನಗೆ ಭರವಸೆ ಇದೆ, ಡಿಸೆಂಬರ್ 30-31 ತಾರೀಕಿನ ಒಳಗಡೆ ಖಂಡಿತವಾಗಲೂ ನಾವು 25 ಶಾಖೆಗಳ ಗುರಿಯನ್ನು ತಲುಪ್ತೇವೆ. ಅದೇ ರೀತಿ 2025-26ನೇ ಆರ್ಥಿಕ ಸಾಲಿನಲ್ಲಿ 60 ಕೋಟಿ ರೂಪಾಯಿಗಳ ವಹಿವಾಟು ಖಂಡಿತವಾಗಲೂ ನಡೆಸ್ತೇವೆ ಎಂಬ ಭರವಸೆ ನನಗೆ ಇದೆ. ಇನ್ನು ಸಂಸ್ಥೆಯಲ್ಲಿ ಒಟ್ಟು 150 ಸಿಬ್ಬಂದಿ ವರ್ಗದವರು ಪ್ರಾಮಾಣಿಕವಾಗಿ ತಮ್ಮ ಸೇವೆಯನ್ನು ಕೊಡ್ತಾ ಇದ್ದಾರೆ. ನಾನು ಎಲ್ಲ ಸಂಸ್ಥೆಯ ಈ ವೇದಿಕೆಯ ಮುಖಾಂತರ ನಮ್ಮ ಎಲ್ಲ ಶಾಖೆಗಳ ಸಿಬ್ಬಂದಿ ವರ್ಗಕ್ಕೆ ವಿಶೇಷ ಧನ್ಯವಾದಗಳನ್ನು ಸಲ್ಲಿಸ್ತೇನೆ. ಯಾಕೆ ಅಂತ ಹೇಳಿದರೆ, ನಾವು ಇಲ್ಲಿ ನಿಂತು ಇವತ್ತು ಈ ವೇದಿಕೆಯಲ್ಲಿ ನಿಂತು ನಾವು ಕಾರ್ಯಕ್ರಮ ಮಾಡ್ತಾ ಇದ್ದೇವೆ.
ಮಳೆ ಗಾಳಿ ಅಂತ ಲೆಕ್ಕಿಸದೆ ನಮ್ಮ ಪಿಗ್ಮಿ ಏಜೆಂಟ್ರುಗಳಿರ್ಬೋದು, ಶಾಖಾ ಸಿಬ್ಬಂದಿಗಳಿರ್ಬೋದು, ತಮ್ಮ ಕೆಲಸವನ್ನು ಬಹಳ ಪ್ರಾಮಾಣಿಕವಾಗಿ ನಿರ್ವಹಿಸುತ್ತಾ ಇರೋದ್ರಿಂದ ನಾವು ಯಾವುದೇ ಒತ್ತಡಗಳಿಲ್ಲದೆ ನಮ್ಮ ಏನು ಶಾಖೆಗಳ ವಿಸ್ತರಣಾ ಕಾರ್ಯಕ್ರಮಗಳಿರ್ಬೋದು, ಹೊಸ ಶಾಖೆಗಳಿರ್ಬೋದು, ಅಥವಾ ಸಂಸ್ಥೆಗೆ ಸಂಬಂಧಪಟ್ಟ ನೀತಿ ನಿಯಮಗಳನ್ನು ರೂಪಿಸಲಿಕ್ಕೆ ಅದು ನಮಗೆ ಪೂರಕವಾದ ವ್ಯವಸ್ಥೆಗಳು ಅಲ್ಲಿ ಕೆಲಸ ಕಾರ್ಯಗಳು ನಡೀತದೆ. ಹಾಗಾಗಿ ನಾನು ಸಿಬ್ಬಂದಿ ವರ್ಗಕ್ಕೆ ಮತ್ತೊಮ್ಮೆ ವಿಶೇಷವಾಗಿ ಧನ್ಯವಾದಗಳನ್ನು ಹೇಳಲಿಕ್ಕೆ ಬಯಸ್ತೇನೆ. ಅದೇ ರೀತಿ ಸಂಸ್ಥೆ ಏಳಿಗೆಯ ಬಗ್ಗೆ ನೋಡಲಿಕ್ಕೆ ಹೋದರೆ ಅಚೀವ್ಮೆಂಟ್ಗಳು, ನಾನು ಯಾವತ್ತೂ ಕೂಡ ಹೇಳ್ತಾ ಇದೆ ಅಚೀವ್ಮೆಂಟ್ಗಳು ಮಾತಾಡ್ತದೆ ಅಂತ. ಯಾವತ್ತೂ ಕೂಡ ಅಂಕಿಅಂಶಗಳನ್ನು ಹೇಳುವಾಗ ನಮ್ದು ಇಷ್ಟು ಕೋಟಿ ಆಯಿತು, ಅಷ್ಟು ಕೋಟಿ ವ್ಯವಹಾರ ಆಯಿತು. ಖಂಡಿತವಾಗ್ಲೂ ನಾನು ಈ ಅಂಕಿಅಂಶಗಳ ಬಗ್ಗೆ ಬಹಳ ಆಲೋಚನೆ ಮಾಡಿದ ವ್ಯಕ್ತಿ ಅಲ್ಲ. ಎಷ್ಟು ಕೋಟಿ ವ್ಯವಹಾರ ನಡೆಸ್ತೇವೆ ಅದು ಬಹಳ ಮ್ಯಾಟರೇ ಆಗೋದಿಲ್ಲ. ನೀವು 60 ಕೋಟಿ ವ್ಯವಹಾರ ನಡೆಸಿ 100 ಕೋಟಿ ವ್ಯವಹಾರ ನಡೆಸಿ ಮ್ಯಾಟರ್ ಆಗೋದು. ನನ್ನ ವೈಯಕ್ತಿಕ ಅಭಿಪ್ರಾಯದ ಪ್ರಕಾರ ಅದು ಬಹಳ ದೊಡ್ಡ ಮ್ಯಾಟರ್ ಏನಲ್ಲ. ಯಾಕೆಂದರೆ ಅಂಕಿಅಂಶಗಳಿಗೆ ಲಿಮಿಟ್ ಇಲ್ಲ, ಎಷ್ಟು ಬೇಕಿದ್ರೂ ವ್ಯವಹಾರ ನಡೆಸ್ಬೋದು. ಆದರೆ ಒಂದು ಸಂಸ್ಥೆ ಪ್ರಾಮಾಣಿಕತೆಯನ್ನು ಉಳಿಸ್ಕೊಳ್ಳೋದು ಬಹಳ ಮುಖ್ಯ ಆಗ್ತದೆ. ನಮ್ಮ ಸಾಧನೆ ಏನು ಅಂತ ಕೇಳಿದರೆ, ಕಳೆದ 5 ವರ್ಷಗಳಲ್ಲಿ ನಾವು ಎಲ್ಲೋ ಒಂದು ಕಡೆ ಡಿಫಾಲ್ಟ್ ಆಗಲಿಲ್ಲ ಅಥವಾ ಜನರಿಗೆ ದುಡ್ಡು ವಾಪಸ್ ಕೊಡಲಿಲ್ಲ ಅಂತ ಹೇಳುವಂತಹ ಯಾವುದೇ ಒಂದು ಕಮೆಂಟ್ ಕೂಡ ಎಲ್ಲೂ ಕೂಡ ಬರಲಿಲ್ಲ ಅಂತ ಹೇಳುವಂಥದ್ದು ನಮ್ಮ ಸಾಧನೆ. ಅಥವಾ ಯಾವುದೇ ಮಾಧ್ಯಮದಲ್ಲಿ ಇಂಥ ಸಂಸ್ಥೆಯಲ್ಲಿ ಇಂಥ ಗೋಲ್ಮಾಲ್ ನಡೀತಾ ಇದೆ, ದೋಖಾ ನಡೀತಾ ಇದೆ ಅಂತ ಯಾವುದು ಕೂಡ ಪಬ್ಲಿಷ್ ಆಗಲಿಲ್ಲ ಅಥವಾ ಅಂಥದಕ್ಕೆ ನಾವು ಆಸ್ಪದ ಕೂಡ ಕೊಡಲಿಲ್ಲ. ಇದು ಕೂಡ ನಮ್ಮ ಸಾಧನೆ. ಯಾಕಂದರೆ ಇವತ್ತು ಬಹಳಷ್ಟು ಬ್ಯಾಂಕಿಂಗ್ ಕ್ಷೇತ್ರದಲ್ಲಿ ಗೋಲ್ಡಿನ ವಿಚಾರದಲ್ಲಿ ಕಳ್ಳತನ ನಡೆಯುವಂಥದ್ದೆಲ್ಲ ಸಾಮಾನ್ಯ ಆಗಿಬಿಟ್ಟಿದೆ. ಅಂಥ ಯಾವುದೇ ಕತೆ ನಮ್ಮ ಯಾವುದೇ ಶಾಖೆಗಳಲ್ಲಿ ಬರಲಿಲ್ಲ ಅಂತ ಹೇಳುವಂಥದ್ದು ನಮ್ಮ ಸಾಧನೆ. ಅಥವಾ ಯಾವುದೇ ನಮ್ಮ ಎಷ್ಟು ಶಾಖಾಧ್ಯಕ್ಷರಿದ್ದಾರೆ ಅವರು ಕೂಡ ನಾವು ಪೊಲೀಸ್ ವೆರಿಫಿಕೇಷನ್ ಮಾಡಿ ಇವತ್ತಿನ ಸಂದರ್ಭದಲ್ಲಿ ನಾವು ಒಂದು ಬ್ರಾಂಚ್ ಸ್ಥಾಪನೆ ಮಾಡಬೇಕಾದ್ರೆ ಒಂದು ಉಪಾಧ್ಯಕ್ಷರನ್ನು ಅಥವಾ ಅಧ್ಯಕ್ಷರನ್ನು ಆಯ್ಕೆ ಮಾಡಬೇಕಾದ್ರೆ ಮೊದಲು ನಾವು ನೋಡೋದು ಏನಾದರೂ ಕೇಸ್ ಉಂಟಾ ಅಂತ. ಅದರಲ್ಲೂ ಎಸ್ಪೆಷಲಿ ಫೈನಾನ್ಷಿಯಲ್ ಬ್ಯಾಕ್ಗ್ರೌಂಡ್ ಕೇಸ್ಗಳು ಅಂದರೆ ಬೇರೆ ಬೇರೆ ಟೈಪಲ್ಲಿದೆ. ಫ್ರಾಡ್ ಮಾಡಿದ ಕೇಸ್ಗಳೇನಾದರೂ ಇದೆಯಾ ಅಂತ. ಅದು ಯಾವುದು ಕೂಡ ನಮ್ಮ ಅಧ್ಯಕ್ಷರು ಉಪಾಧ್ಯಕ್ಷ ಇವತ್ತಿನವರೆಗೆ ಇಲ್ಲ ಅಂತ ಹೇಳುವಂಥದ್ದು ನಮ್ಮ ಸಾಧನೆ. ಇದೆಲ್ಲ ವಿಚಾರಗಳು ಇನ್ನೂ ಕೂಡ ಹೇಳಲಿಕ್ಕೆ ಹೋದರೆ ಬಹಳಷ್ಟು ವಿಚಾರಗಳು ಇದೆ. ಸೊ ಈ ಸಾಧನೆಗಳು ನಮ್ಮದು ನಾವೇನೀಗ ಹೇಳಿದೆ, ಈ ಸಾಧನೆಗಳ ಮುಖಾಂತರವಾಗಿ ನಮ್ಮ ಸಂಸ್ಥೆ ನಿರಂತರವಾಗಿ ಬೆಳೀತಾ ಬಂದಿದೆ. ಅದೇ ರೀತಿ ನಮ್ಮ ಈ ಏಳಿಗೆಯಲ್ಲಿ ಮಾಧ್ಯಮ ಮಿತ್ರರ ಸಹಕಾರ ಕೂಡ ಬಹಳ ಅಗತ್ಯವಾಗಿದೆ. ನಾನು ಈ ಸಂದರ್ಭದಲ್ಲಿ ಮಾಧ್ಯಮ ಮಿತ್ರರನ್ನು ಕೂಡ ಹೇಳಲಿಕ್ಕೆ ಬಯಸ್ತೇನೆ. ಯಾಕೆಂದರೆ ಒಂದು ಎಕ್ಸಾಂಪಲ್ ಕೊಡಲಿಕ್ಕೆ ಬಯಸ್ತೇನೆ ಮಾಧ್ಯಮ ಮಿತ್ರರಿಂದ. ಮಾಧ್ಯಮ ಅಂತ ಹೇಳಿದರೆ ಯಾವ ರೀತಿ ಎಫೆಕ್ಟ್ ಇದೆ ಅಂತ ಹೇಳಿ. ನಮ್ಮ ಮೊದಲನೇ ವರ್ಷದ ವಾರ್ಷಿಕ 2022-23ನೇ ಆರ್ಥಿಕ ಸಾಲಿನಲ್ಲಿ ನಮ್ಮದು ಕೇವಲ 2 ಬ್ರಾಂಚ್ಗಳಿತ್ತು. 3 ಕೋಟಿ 10 ಲಕ್ಷ ರೂಪಾಯಿ ವ್ಯವಹಾರ ನಡೆಸಿದ್ದೆವು ನಾವು. 2023-24ನೇ ವಾರ್ಷಿಕ ಸಾಲಿನಲ್ಲಿ ನಾವು 6 ಕೋಟಿ ರೂಪಾಯಿಗಳ ಟಾರ್ಗೆಟ್ ಇಟ್ಟರು ಕೂಡ ನಾವು ಅಚೀವ್ ಮಾಡಿದ್ದು ಕೇವಲ 5.10 ಕೋಟಿ, 5.10 crores. ಆಗಲೂ ಕೂಡ ಇದ್ದದ್ದು 2 ಬ್ರಾಂಚ್. ಆದರೆ 2024-25ನೇ ವರ್ಷದಲ್ಲಿ ನಾವು ಮಾಧ್ಯಮ ಮಿತ್ರರನ್ನು ಸಂಪರ್ಕಿಸಿ ನಮಗೆ ಎಲ್ಲ ಪೇಪರಲ್ಲಿ ಒಂದು ಫ್ರಂಟ್ ಪೇಜಲ್ಲಿ ಆ್ಯಡ್ ಕೊಡಬೇಕಂತ ಒಂದು ರಿಕ್ವೆಸ್ಟ್ ಮಾಡಿದ್ದೆವು. ಒಂದು ಬಜೆಟ್ ಫ್ರೆಂಡ್ಲಿಯಾಗಿ ಮಾಡಿಕೊಡಿ ಅಂತ ಒಪ್ಪಿಕೊಂಡ್ರು. ಸಾಧಾರಣ ಮಂಗಳೂರು ಅಥವಾ ಇಡೀ ದಕ್ಷಿಣ ಕನ್ನಡದಲ್ಲಿ ಎಲ್ಲ ತಾಲೂಕುಗಳಲ್ಲಿ ಒಟ್ಟು 7 ತಾಲೂಕಿದೆ ಅಂತ ಭಾವಿಸ್ತೇನೆ. 7 ತಾಲೂಕುಗಳಿಗೆ ಕೂಡ ಒಂದೇ ದಿವಸ ಸಾಧಾರಣ 15 ಮೇಜರ್ ಪೇಪರ್ಗಳಲ್ಲಿ ಉದಯವಾಣಿ, ವಿಜಯ ಕರ್ನಾಟಕ, ಟೈಮ್ಸ್ ಆಫ್ ಇಂಡಿಯಾ, ಡೆಕ್ಕನ್ ಹೆರಾಲ್ಡ್ ಎಲ್ಲ ಪೇಪರ್ಗಳಲ್ಲಿ ಫ್ರಂಟ್ ಪೇಜಲ್ಲಿ ಅಡ್ವರ್ಟೈಸ್ ಕೊಟ್ಟು ಆ ಆರ್ಥಿಕ ಸಾಲಿನಲ್ಲಿ ನಮಗೆ 21 ಕೋಟಿ 86 ಲಕ್ಷ ರೂಪಾಯಿ ವಹಿವಾಟನ್ನು ನಾವು ನಡೆಸಿದ್ದೇವೆ. 5 ಕೋಟಿ. ಈ ವರ್ಷದಲ್ಲಿ 55 ಕೋಟಿ ರೂಪಾಯಿಗಳ ವ್ಯಾವಹಾರಿಕ ಗುರಿಯನ್ನು ನಾವು ಇಟ್ಕೊಂಡಿದ್ದೇವೆ. ಆದರೆ ಈಗದ ಏನು ನಮ್ಮ ಎಸ್ಟಿಮೇಷನ್ ಇದೆ ಅದರ ಪ್ರಕಾರ 60 ಕೋಟಿ ರೂಪಾಯಿಗಳ ವಹಿವಾಟನ್ನು ನಾವು ಖಂಡಿತವಾಗಲೂ ಈ ವರ್ಷ ಮಾಧ್ಯಮ ಮಿತ್ರರ ಒಂದು ಸಹಕಾರ ಇದ್ದರೆ ಖಂಡಿತವಾಗಲೂ ದಾಟ್ತೇವೆ ಅಂತ ಹೇಳಿ ನಮಗೊಂದು ಭರವಸೆ ಇದೆ. ಹಾಗಾಗಿ ಈ ಸಂದರ್ಭದಲ್ಲಿ ಮಾಧ್ಯಮ ಮಿತ್ರರಿಗೂ ಕೂಡ ವಿಶೇಷವಾಗಿ ನಾನು ಧನ್ಯವಾದಗಳನ್ನು ಹೇಳಲಿಕ್ಕೆ ಬಯಸ್ತೇನೆ. ಅದೇ ರೀತಿ ಕೊನೆಯದಾಗಿ
ನನ್ನ ಹತ್ರ ಕೇವಲ 3 ನಿಮಿಷಗಳಿಂದ ನಾನು 20 ನಿಮಿಷ ಅಂತ ಹೇಳಿದ್ದೆ, 20 ನಿಮಿಷ ಸೀಮಿತಗೊಳಿಸ್ತೇನೆ. ಇದಕ್ಕಿಂತ ಮುಂದೆ ಮಾತಾಡಲಿಕ್ಕೆ ಹೋಗೋದಿಲ್ಲ. ಆದರೆ ಒಂದು ವಿಚಾರವನ್ನು ಈ ವೇದಿಕೆಯಲ್ಲಿ ನಾನು ಕೊನೆಯದಾಗಿ ಹೇಳಿಕ್ಕೆ ಬಯಸ್ತೇನೆ. ಪ್ರತಿಯೊಬ್ಬರಲ್ಲೂ ಕೂಡ ಇವತ್ತಿನ ಯುವಜನರಿಗೆ ಕೊಡುವ ಒಂದು ಸಂದೇಶ ಎಬಿಲಿಟಿ. ನಾನು ಇದನ್ನು ಬಹಳಷ್ಟು ಬಾರಿ ನಾನು ಹೇಳಿದ್ದೇನೆ ಕೂಡ. ಎಬಿಲಿಟಿ ಅಂತ ಹೇಳುವಂಥದ್ದು ಅದು ಪ್ರತಿಯೊಬ್ಬರಲ್ಲೂ ಇದೆ, ಪ್ರತಿಯೊಬ್ಬ ಯುವಜನತೆಯಲ್ಲಿ ಇರಬಹುದು ಇದೆ. ಆದರೆ ಅದರ ಬಳಕೆಯನ್ನು ಎಷ್ಟು ಸೂಕ್ತವಾಗಿ ಮಾಡಿಕೊಳ್ತಾರಂತ ಹೇಳುವಂಥದ್ದು ಇಂಪಾರ್ಟೆಂಟ್. ಒಂದು. ಎರಡನೇದು, ಕೇವಲ ಎಬಿಲಿಟಿ ಇದ್ದರೆ ಸಾಕಾಗ್ತದಾ? ಸಾಕಾಗೋದಿಲ್ಲ. ಯಾವುದೇ ಕ್ಷೇತ್ರದಲ್ಲಿ ಎಬಿಲಿಟಿ ಅಂತ ಹೇಳಿದರೆ ಸಾಕಾಗೋದಿಲ್ಲ. ಇನ್ನೊಂದು ಬೇಕಾಗ್ತದೆ ಕೆಪೇಬಿಲಿಟಿ. ಒಂದು ಕ್ಯಾಪ್ ಆ್ಯಡ್ ಆಗ್ತದೆ ಅಲ್ಲಿ. ಬಟ್ ವೆನ್ ಇಟ್ ಕಮ್ಸ್ ಟು ಅ ಕೆಪೇಬಿಲಿಟಿ, ಅದು ಪರ್ಸನ್ ಟು ಪರ್ಸನ್ ವೇರಿ ಆಗ್ತದೆ. ಎಲ್ಲ ಕೆಪಬಿಲಿಟಿಗಳು ನನ್ನ ಹತ್ರಲ್ಲೇ ಇದೆ ಅಂತ ನಾನು ಅಂದ್ಕೊಂಡ್ರೆ ಅದು ಬಹುಶಃ ತಪ್ಪಾಗ್ತದೆ. 18 ಮಂದಿ ಅಧ್ಯಕ್ಷರು ಉಪಾಧ್ಯಕ್ಷರು, ಒಟ್ಟು ನನ್ನ ಟೀಮ್ನಲ್ಲಿ 18 ಮಂದಿ ಇದ್ದಾರೆ ದಕ್ಷಿಣ ಕನ್ನಡ ನಿಧಿ ಲಿಮಿಟೆಡ್ನಲ್ಲಿ. ಎಲ್ಲರಲ್ಲಿ ಇರುವ ಎಬಿಲಿಟಿ ಒಂದೇ ಲೆಕ್ಕ ಇದೆ. ಹಾಗಾದರೆ ಎಬಿಲಿಟಿ ಅಂದರೆ ಏನು ಅಂತ ನೋಡಿದ್ರೆ, ಒಂದು ಸಂಸ್ಥೆ ಸ್ಥಾಪನೆ ಮಾಡಲಿಕ್ಕೆ ಎಲ್ಲರಿಗೂ ಎಬಿಲಿಟಿ ಇದೆ. ಒಂದು ಡಾಕ್ಯುಮೆಂಟ್ ರೆಡಿ ಮಾಡಿಕೊಟ್ರೆ ಇವತ್ತು ಕಂಪನಿ ಓಪನ್ ಆಗ್ತದೆ. ಅದರ ನಂತರ ಬರುವ ನೆಕ್ಸ್ಟ್ ಚಾಲೆಂಜ್ ಕೆಪಬಿಲಿಟಿ. ಅದನ್ನು ನಡೆಸುವುದೇ ಹೇಗೆ ಅಂತ. ಅದನ್ನು ನಡೆಸಬೇಕಿದ್ರೆ ಕೆಪಬಿಲಿಟಿ ಬೇಕೇ ಬೇಕು. ಅದು ಪರ್ಸನ್ ಟು ಪರ್ಸನ್ ವೇರಿ ಆಗೋದ್ರಿಂದ ಒಬ್ಬ ವ್ಯಕ್ತಿ ನಾನು ಕಂಪನಿ ನಡೆಸ್ತೇನೆ ಅಂತ ಹೋದರೆ ಸಾಕಾಗೋದಿಲ್ಲ. ಒಂದು ಪ್ರಾಮಾಣಿಕವಾಗಿರುವ ತಂಡ ಅದಕ್ಕೆ ಬೇಕಾಗ್ತದೆ. ಅದಕ್ಕೆ ಒಂದು ಸೂಕ್ತ ಉದಾಹರಣೆ ಪುತ್ತೂರಿನಲ್ಲಿ ಕೂಡ ಇದೆ. ಬಿಂದು ಕಂಪನಿ, ನಾವು ನೀರಲ್ಲಿ ಕುಡಿತೇವೆ. ಆ ಬಿಂದು ಕಂಪನಿ ಮೊನ್ನೆಷ್ಟೇ ರೋಲ್ಸ್ ರಾಯ್ಸ್ ತಗೊಂಡ್ರು ಅಂತ ಹೇಳಿ ನಾನು ಪೇಪರಲ್ಲಿ ಓದಿದೆ. ಬಹಳ ಹೆಮ್ಮೆ ಆಗ್ತದೆ. ಯಾಕೆ ಅಂತ ಹೇಳಿದರೆ, ರೋಲ್ಸ್ ರಾಯ್ಸ್ ಇರೋದು ಬಹಳ ಕಡಿಮೆ. ಮಂಗಳೂರಿನಲ್ಲಿ ಕೂಡ ಒಬ್ಬರಿಬ್ಬರ ಹತ್ರ ಏನೋ ಇರಬಹುದು, ಭಾಗಶಃ ಇರಬಹುದು, ಇಲ್ಲದೇನೋ ಇರಬಹುದು, ಗೊತ್ತಿಲ್ಲ ನನಗೆ. ಬಟ್ ಉಡುಪಿಯಲ್ಲಿ ಪ್ರಮೋದ್ ಮಧುರಾಜ್ ಸರ್ ಹತ್ರ ಒಂದಿದೆ. ಅದರ ನಂತರ ನಾನು ಓದಿದ್ದು ಪುತ್ತೂರಿಗೆ ರೋಲ್ಸ್ ರಾಯ್ಸ್ ಬಂದಿದೆ ಅಂತ. ಇದು ಪುತ್ತೂರಿನ ಸ್ಥಳೀಯ ಮಾರುಕಟ್ಟೆಯ ಬೆಳವಣಿಗೆಯನ್ನು ಕೂಡ ಸೂಚಿಸ್ತದೆ. ಹಾಗಾಗಿ ನಾನು ಇಲ್ಲಿ ಗಣ್ಯರು ಹೇಳುವಂಥ ಮಾತುಗಳನ್ನು ಒಪ್ಕೊಳ್ತೇನೆ. ಪುತ್ತೂರು ಯಾವಾಗಲೂ ಕೂಡ ನಂಬರ್ 1 ಆಗಲಿ, ನಂಬರ್ 1 ಆಗಿ ಬೆಳೀಲಿ ಅಂತ ಹಾರೈಸ್ತಾ, ನನಗೆ ಇಲ್ಲಿ ಮಾತಾಡಲಿಕ್ಕೆ ಅವಕಾಶ ಮಾಡಿಕೊಟ್ಟಂತಹ ವಿಜಯ ಪುನೀತ್ರವರಿಗೆ ಹಾಗೂ ನನ್ನನ್ನು ಆಹ್ವಾನ ಮಾಡಿದ್ದಕ್ಕೂ ಹಾಗೂ ಶ್ರೀ ಮಾಲತಿ ಉಪಾಧ್ಯಕ್ಷರಿಗೂ ಕೂಡ ನಾನು ವಿಶೇಷವಾಗಿ ಧನ್ಯವಾದಗಳನ್ನು ಹೇಳ್ತಾ, ಹಾಗೂ ನನ್ನ ಮಾತುಗಳನ್ನು ಕೇಳಿದ ತಮ್ಮೆಲ್ಲರಿಗೂ ಧನ್ಯವಾದಗಳನ್ನು ಸಲ್ಲಿಸ್ತಾ ನನ್ನ 2 ಮಾತುಗಳನ್ನು ಇಲ್ಲಿಗೆ ಮುಗಿಸ್ತಾ ಇದ್ದೇನೆ. ಜೈ ಹಿಂದ್. ಥ್ಯಾಂಕ್ ಯು.